ರಮ್ಯಾ ಶಿವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ರಮ್ಯಾ ಶಿವ ಇಬ್ರು ಇದ್ದಾರೆ ನಮ್ಮ ಸೆಟ್ ಅಲ್ಲಿ. ಈಗ ನೀವು ನೋಡ್ತಾ ಇದ್ದೀರಾ, ಸೆಟ್ ಅಲ್ಲ, ಶಿವಣ್ಣ ಅವ್ರ ಮನೆಯಿಂದ ನೇರ ಪ್ರಸಾರ ಇದು. ಎಸ್, ಮೊದಲಿಗೆ ಕೇಳೋದಾದ್ರೆ ಆರ್ಯನ್ ಸಿನಿಮಾದಲ್ಲಿ ಆಕ್ಚುಲಿ ಈ ಇಬ್ಬರ ಕಾಂಬಿನೇಷನ್ ಇವತ್ತಾಗಬೇಕಾಗಿರೋದಲ್ಲ, ಯಾವತ್ತೋ ಆಗಬೇಕಾಗಿರೋದು. ಇಷ್ಟು ವರ್ಷಗಳ ನಂತರ ಮತ್ತೆ ಈ ಬ್ಯೂಟಿಫುಲ್ ಕಪಲ್ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡೋ ಹಂಗಾಗಿದೆ. ಯಾರ ಐಡಿಯಾ ಇದೆ ಆಕ್ಚುಲಿ ರಮ್ಯಾ ಶಿವಣ್ಣ ಪೇರ್ ಆಗಬೇಕು ಆರ್ಯನ್ ಸಿನಿಮಾಗೆ ಅಂತ? ಐ ಥಿಂಕ್ ಡಿ ಬಾಬು ಪ್ರೊಡ್ಯೂಸರ್ಸ್. ಸೊ ದಿಸ್ ಮ್ಯಾನ್, ಬಟ್ ಏನಂದ್ರೆ ಎಲ್ಲದಕ್ಕೂ ಒಂದು ಇದು ಬರಬೇಕು ಆ್ಯಕ್ಚುಲಾಗಿ, ಒಂದು ಒಳ್ಳೆ. ಯಾಕಂದ್ರೆ ರಮ್ಯಾ ಮಾಡಿರೋ ಫಿಲ್ಮ್ಸ್ ಎಲ್ಲ ನೋಡಿದ್ರೆ ಐ ಥಿಂಕ್ ಅಪ್ಪು ವಿತ್ ಪುನೀತ್ ಶಿ ಸ್ಟಾರ್ಟೆಡ್, ಅಭಿ ನಮ್ಮ ಹೋಮ್ ಪ್ರೊಡಕ್ಷನಿಂದ ಸ್ಟಾರ್ಟ್ ಮಾಡಿದ್ದು. ದೆನ್ ಅರಸು ಮಾಡಿದ್ರು. ಆಲ್ಮೋಸ್ಟ್ ಟಿಪಿಕಲಿ ಶಿ ಆಲ್ಮೋಸ್ಟ್ ಡಿಡ್ ವೆರಿ ಡಿಫ್ರೆಂಟ್ ಫಿಲ್ಮ್ ಶಿ ಸ್ಟಾರ್ಟೆಡ್ ಡೂಯಿಂಗ್. ಅವ್ರ ಕರಿಯಲ್ಲಿ ನೋಡಿದ್ರೆ ಎಲ್ಲ ಡಿಫ್ರೆಂಟ್ ಫಿಲ್ಮ್ಸ್, ಸಂಜು ವೆಡ್ಸ್ ಗೀತಾ ಇರ್ಬೋದು, ಎಲ್ಲದನ್ನೂ ಕ್ಯಾರೆಕ್ಟ್ರಿಗೆ ಒಂದು ಬರೀ ಹೀರೋಯಿನ್ ಬಂದ್ಬಿಟ್ಟು ರೌಂಡಿಂಗ್ ದ ಟ್ರೀಸ್ ಅಲ್ದೇನೆ, ಬರೀ ಸಾಂಗ್ ಫಾರ್ ಸಾಂಗ್ಸೇ ಕಲ್ದೇನೆ ಎಲ್ಲೋ ಒಂದು ಕಡೆ ಶಿ ಎಸ್ ಕಮಿಯರ್ ಟು ಹ್ಯಾವ್ ಅ ವಂಡರ್ಫುಲ್ ಕರಿಯರ್ ಅಂದಂಗಿತ್ತು. ಅಂದರೆ ನಾವು ಒಂದು ಒಳ್ಳೆ ಆರ್ಟಿಸ್ಟು, ಐ ಕ್ಯಾನ್ ಇವನ್ ಆ್ಯಕ್ಟ್, ನಾಟ್ ಓನ್ಲಿ ಲುಕ್ ಗ್ಲಾಮರಸ್ ಮಾತ್ರ ಅಲ್ಲ, ನಾಟ್ ಓನ್ಲಿ ಡ್ಯಾನ್ಸಿಂಗ್ ಮಾತ್ರ ಅಂತಲ್ಲ, ಐ ಕ್ಯಾನ್ ಆ್ಯಕ್ಟ್ ಎನಿ ಟೈಪ್ ಆಫ್ ರೋಲ್ಸ್. ಸೊ ಆ ರೀತಿ ಮೆಚುರಿಟಿ ತನಕ ನಾನು ನೋಡ್ಕೊಂಡು ಬಂದಿದ್ದು ಕರಿಯರಲ್ಲಿ. ಶಿ ಇಸ್ ವಂಡರ್ಫುಲ್ ಆರ್ಟಿಸ್ಟ್. ಸೊ ಜೊತೆ ಮಾಡಬೇಕಾದ್ರೆ ಒಂದು ವಿಭಿನ್ನತೆ ಇರಲಿ ಅಂತ. ಈ ಸಿನಿಮಾದಲ್ಲಿ ಆ ಒಂದು ಚೇಂಜಸ್ ಕಾಣ್ಬೋದು 100%. ಯಾಕಂದರೆ ಈ ಬಂದ ಸಿನಿಮಾದಕ್ಕಿಂತ ಬೇರೆ ಒಂದು ಚೇಂಜಸ್ ಅನಿಸುತ್ತೆ. ಯಾಕಂದರೆ ಶಿ ಶುಡ್ ಲುಕ್ ಫಿಟ್, ಶಿ ಶುಡ್ ಲುಕ್ ಲಿಟಲ್ ವಾಟ್ ಅಗೈನ್ ಏನೋ ಒಂದು ಮೆಚ್ಯೂರಿಟಿ ಬರುತ್ತೆ, ಕ್ಯಾರೆಕ್ಟರ್ ಮೆಚ್ಯೂರಿಟಿ ಬರುತ್ತೆ. ಕ್ಯಾರೆಕ್ಟರ್ ಮೆಚ್ಯೂರಿಟಿ ಬಂದಾಗ ನೆಕ್ಸ್ಟ್ ಪಾರ್ಟ್ ಆಫ್ ಲೈಫ್ ವಾಟ್ ವಿಲ್ ಹ್ಯಾಪನ್ ಟುವರ್ಡ್ಸ್ ಎಂಡ್ ಆಫ್ ದ ಕ್ಲೈಮ್ಯಾಕ್ಸ್ ಹೆಂಗಿರಬೇಕು. ಸೊ ಬಿಹೇವಿಯರ್ ಆಫ್ ಪ್ರೀವಿಯಸ್ ಸೀನ್ಸ್ಗೂ ಮಿಡಲ್ ಬರೋ ಸೀನ್ಸ್ಗೂ ಟುವರ್ಡ್ಸ್ ದ ಕ್ಲೈಮ್ಯಾಕ್ಸ್ಗೂ ಲಾಟ್ ಆಫ್ ವೇರಿಯೇಷನ್ಸ್ ಇದೆ. ಸೊ ವೇರಿಯೇಷನ್ ತಕ್ಕಂತೆ ಐ ಥಿಂಕ್ ಬೇಸಿಕಲಿ ಅವರು ಸ್ಟಾರ್ಟ್ ಮಾಡಿದ್ದು ಸೀಸನ್ ಹಂಗೆ ಇತ್ತು ಅಂತ ಕಾಣುತ್ತೆ. ಫಸ್ಟ್ ಶಿ ವಾಸ್ ಸ್ವಲ್ಪ ಪ್ಲಂಪ್ ಆಗಿದ್ರು, ಲೇಟರ್ ಆನ್ ಫ್ಲಾಶ್ ಬ್ಯಾಕ್ ಸೀನ್ಸ್ಗೆ ಸ್ಲಿಮ್ ಆದ್ರು, ದೆನ್ ಮೀಡಿಯಂ ಆದ್ರು. ಸೊ ಐ ಥಿಂಕ್ ಬೇಸಿಕಲಿ ಇಟ್ ವಾಸ್ ಸೋ ಬ್ಯೂಟಿಫುಲಿ. ಇಬ್ರು ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡದೇ ಇದ್ರು ಒಬ್ಬರ ಕೆಲಸನ ಒಬ್ರು ಅಪ್ರಿಶಿಯೇಟ್ ಮಾಡ್ತಾನೆ ಇದ್ರಿ ಅಂತ ಅನ್ಸುತ್ತೆ ಅಲ್ವಾ? ಆಲ್ವೇಸ್. ಯಾಕಂದ್ರೆ ಅದು ಇದ್ದೇ ಇರುತ್ತೆ. ಯಾಕಂದ್ರೆ ನನಗಂತೂ ಬಿಕಾಸ್ ವೆನ್ ಐ ಲೈಕ್ ಸಂಬಡೀಸ್ ಪರ್ಫಾರ್ಮೆನ್ಸ್, ಅದನ್ನ ಓಪನ್ ಹಾರ್ಟೆಡ್ ಆಗಿ ಹೇಳೋದು ನನ್ನ ಸ್ವಭಾವ. ಅದು ಚಿಕ್ಕ ವಯಸ್ಸಿಂದ ಹಂಗೆ ನಾನು ಏನೇ ಇದ್ರು ವಾಟ್ ಎವರ್ ಕಮ್ಸ್ ಟು ಮೈ ಮೈಂಡ್ ಐ ಟೆಲ್ ಆಫ್. In that way, I think I've told her many times also. I think actually ರಮ್ಯಂಗೆ ಫಸ್ಟ್ ಈಗ ಶಿವಣ್ಣ ಜೊತೆ ಆಕ್ಟ್ ಮಾಡುವಂತ ಒಂದು ಇದು ಆಪರ್ಚುನಿಟಿ ಅಥವಾ ಒಂದು ಆಫರ್ ಅಂತ ಬಂದಾಗ, ಕೇಳಿದಾಗ, ಈ ಸಬ್ಜೆಕ್ಟ್ ಕೇಳಿದಾಗ ಹೇಗೆ ಫಸ್ಟ್ ರಿಯಾಕ್ಷನ್ ಏನಿತ್ತು ನಿಮ್ದು? ಆಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಐಡ್ ಲೈಕ್ ಟು ಜಸ್ಟ್ ಸೇ ಅ ಲಿಟಲ್ ಬಿಟ್ ಮೋರ್. ನಾನು ಚಿಕ್ಕವಳಿರುವಾಗ ಐ ಹ್ಯಾಡ್ ವಾಚ್ಡ್ one of Shivanna's songs, okay, with Sudharani. ಗೌರಮ್ಮ ನಿನ ಗಂಡ ಯಾರಮ್ಮ. ನಾನು ಚಿಕ್ಕವಳು ಅದೊಂದು ನೋಡಿದ್ದೆ. ಅದಾದ್ಮೇಲೆ ಐ ಥಿಂಕ್ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿರುವಾಗ ನಮ್ಮಮ್ಮ ಅವಾಗ ವಿಮೆನ್ಸ್ ಹೆಲ್ಪ್ ಲೈನ್ ಅಲ್ಲಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ರು, ಅಂಡ್ ಶಿವಣ್ಣ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಅಂಡ್ ಐ ಹ್ಯಾಡ್ ಅ ಬಿಗ್ ಕ್ರಶ್ ಆನ್ ಹಿಮ್, ಐ ರಿಮೆಂಬರ್. ಹಾಲಿಡೇಸ್, ಯಾ, ಐ ಥಿಂಕ್ ಪೊಲೀಸ್ ಗ್ರೌಂಡ್ಸ್ ಅಲ್ಲಿ MG ರೋಡ್ ಅಲ್ಲಿ ನಿಮ್ ನಾಪಕ ಇದೆಯಾ, ನೀವ್ ಅಲ್ಲಿ ಬಂದಿದ್ರಿ? I don't know. ಸೋ ಮೆನಿ ಫಂಕ್ಷನ್ಸ್ ಹೋಗಿರ್ತಾರೆ, ಸೊ ಅವ್ರಿಗೆ ಜ್ಞಾಪಕ ಇರಲ್ಲ. ಬಟ್ ನಾನು 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿ ಇದ್ದೆ, ಅಂಡ್ ಐ ಸಾ ಹಿಮ್ ಫಾರ್ ದ ಫಸ್ಟ್ ಟೈಮ್, ಅಂಡ್ ಐ ವಾಸ್ ಲೈಕ್ ಸೋ ಹ್ಯಾಪಿ ಟು ಸಿ ಹಿಮ್, ಅಂಡ್ ಐ ಹ್ಯಾಡ್ ಅ ಕ್ರಶ್ ಆನ್ ಹಿಮ್ ಫಾರ್ ಅ ಲಾಂಗ್ ಟೈಮ್. ಅಂದರೆ ಒಂದು 2-3 ವಾರ ಅವ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ಅಫ್ಕೋರ್ಸ್ ಅದಾದ್ಮೇಲೆ ಯು ಚೇಂಜ್ ಆ್ಯಂಡ್ ವಾಟ್ ಎವರ್. ಆ್ಯಂಡ್ ನನ್ನ ಸಿನಿಮಾಗೆ ಸೇರೋಕ್ಕಿಂತ ಮುಂಚೆ ಐ ಥಿಂಕ್ ಯುವರಾಜ ಹ್ಯಾಡ್ ರಿಲೀಸ್ನ, and I was crazy about that Miss Amma song, okay? ನಾನು ರಿಪೀಟ್ ಹಾಕೊಂಡು ನನ್ನ ಗಾಡೀಲಿ ಕೇಳಿಸ್ಕೊತಾ ಇದ್ದೆ. ಸೊ ಐ ಹ್ಯಾವ್ ಆಲ್ವೇಸ್ ಅಪ್ರಿಷಿಯೇಟೆಡ್ ಶಿವಣ್ಣಾಸ್ ವರ್ಕ್, ಆ್ಯಂಡ್ ನಾವಿಬ್ಬರು ಮುಂಚೆನೇ ಕೆಲಸ ಮಾಡಬೇಕಾಗಿತ್ತು. ಐ ಥಿಂಕ್ ವಿ ಗಾಟ್ ಕ್ವೈಟ್ ಅ ಫ್ಯೂ ಆಫರ್ಸ್, ಬಟ್ ಯಾವುದೋ ಕಾರಣಕ್ಕೆ ಇಟ್ ಡಿಡ್ಂಟ್ ವರ್ಕ್ ಔಟ್. ಬಟ್ ಐ ವಾಸ್ ವೆರಿ ಹ್ಯಾಪಿ, ಯಾಕಂದರೆ ಆರ್ಯನ್ ಸ್ಕ್ರಿಪ್ಟ್ ಕೂಡ ತುಂಬ ಚೆನ್ನಾಗಿತ್ತು, ಆ್ಯಂಡ್ ಪ್ಲಸ್ ಐ ಗಾಟ್ ಅನ್ ಆಪರ್ಚುನಿಟಿ ಟು ಆ್ಯಕ್ಟ್ ವಿತ್ ಶಿವಣ್ಣ. ಆ್ಯಂಡ್ ಅವ್ರು ಹೇಳ್ದಂಗೆ ಎಲ್ಲದಕ್ಕೂ ಎಲ್ಲ ಕೂಡ ಬರಬೇಕು, ಆ್ಯಂಡ್ ದಟ್ಸ್ ವೆನ್ ಇಟ್ ಹ್ಯಾಪನ್ಸ್. ಸೊ ಯಾ, ಐ ವಾಸ್ ವೆರಿ ಎಕ್ಸೈಟೆಡ್. Okay. Which are the 2 things there ರಮ್ಯಾ ಅಲ್ಲಿ ನೀವು ಅಪ್ರಿಶಿಯೇಟ್ ಮಾಡುವಂತ 2 ವಿಷಯಗಳು ಏನು? ಐ ಥಿಂಕ್ ಶಾರ್ಟ್ ಬರೋಕ್ಕೂ ಮುಂಚೆ ಬೇರೆ ಥರ ಹೇಳ್ತಾರೆ, ಶಾರ್ಟಿಗೆ ಬಂದಮೇಲೆ ದಟ್ ಸೀರಿಯಸ್ನೆಸ್ ಚೇಂಜಸ್ ಆ್ಯಕ್ಚುಲಿ. ಐ ಥಿಂಕ್ ಆ್ಯಂಡ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮಾಡಬೇಕಾದ್ರೆ ಏನಾದರೂ ಒಂದು ಇಂಪ್ರೂವೈಸ್ ಮಾಡಬೇಕಾದ್ರೂ ಇಂಪ್ರೂವೈಸೇಷನ್ ತಕ್ಕಂತೆ ಶಿ ಇಂಪ್ರೂವೈಸಸ್. ದಟ್ಸ್ ನಾವೇನಾದರೂ ಮಾಡಿದ್ರೆ ಅದು ಗಿಮಿಕ್ ಇನ್ನೊಂದು ಕೊಡ್ತಾರೆ. ಐ ಥಿಂಕ್ ದಟ್ ಈಸ್ ಅ ಗುಡ್ ಕ್ವಾಲಿಟಿ ಆಫ್ ಹರ್. ಆಮೇಲೆ ಸೀರಿಯಸ್ ಸೀನ್ಸ್ಲೂ ಅಷ್ಟೇ
ಆ ಸೀನ್ಲಿ ನಾವೇನು ಗಿಮಿಕ್ ಮಾಡೋಕ್ಕಾಗಲ್ಲ, ಬಟ್ ಆ ಸೀನ್ಲಿ ಹೆಂಗೆ ಪರ್ಫಾರ್ಮ್ ಮಾಡಬೇಕು, ದಟ್ ಸ್ಟೆಬಿಲಿಟಿ ಆಫ್ ದ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಇವತ್ತು ನಾನು ಡಬ್ಬಿಂಗ್ ನೋಡ್ಬೇಕಾದ್ರೆ ನಾನು ಮೊನ್ನೆ ಅದೇ ಹೇಳ್ತಿದ್ದೆ, ಶಿ ಹಸ್ ಡನ್ ವಂಡರ್ಫುಲ್ ಡಬ್ಬಿಂಗ್ ಈ ಪಿಕ್ಚರ್ನಲ್ಲಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ಒಂದು ಸೀನ್ಗೆ ಇನ್ನೂ ನಾವು ಡಬ್ಬಿಂಗ್ ಇವರು ಒರಿಜಿನಲ್ ವಾಯ್ಸ್ ಕೇಳಬೇಕಾದ್ರೆ ವಿತೌಟ್ ಡಬ್ಬಿಂಗ್ ವಾಯ್ಸ್ ಕೇಳಬೇಕಾದ್ರೆ ಡಬ್ ಆದ್ಮೇಲೆ ಕೇಳಬೇಕಾದ್ರೆ ಇಟ್ ಗಿವ್ಸ್ ಲಾಟ್ ಆಫ್ ದಿಸ್ ಒನ್. ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ದಟ್. ಐ ಥಿಂಕ್ ದೀಸ್ ಟೂ ಕ್ವಾಲಿಟೀಸ್ ಆರ್ ವೆರಿ ಗುಡ್ ಆ್ಯಂಡ್ ಶಿ ಅಪಿಯರ್ಸ್ ಹರ್ ಸೆಲ್ಫ್ ವೆರಿ ಗ್ಲಾಮರಸ್. ಆಟಿಟ್ಯೂಡ್ ಇದೆ, ಆಟಿಟ್ಯೂಡ್ ಐ ಲೈಕ್. Yes. You like my attitude? Yeah, attitude ತುಂಬಾ ಚೆನ್ನಾಗಿದೆ. ಸೊ ಶಿವಣ್ಣ I'll tell ಅವರಲ್ಲಿ you. ನಾಟ್ ಓನ್ಲಿ ಟು ಎಷ್ಟೊಂದು ಹೇಳ್ಬೋದು ಅನ್ಸುತ್ತೆ, ಬಟ್ ಪರ್ಟಿಕ್ಯುಲರ್ಲಿ ಟೂ ಅಂತ ಹೇಳೋದಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಏನಂದ್ರೆ ಅವರು ಹಿಂದೆ ಹೇಗಿದ್ರು ಈಗಲೂ ಕೂಡ ಅದೇ ತರ ಇದ್ದಾರೆ. ಹಿ ಈಸ್ ಮೇಂಟೈನ್ಡ್ ಹಿಮ್ಸೆಲ್ಫ್ ಕಂಪ್ಲೀಟ್ಲಿ. ಹ್ಯಾಟ್ಸ್ ಆಫ್ ಟು ಹಿಮ್. ಯಾಕಂದ್ರೆ ಎಷ್ಟೋ ಜನ ಅವ್ರು ಇಂಪ್ರೂವ್ ಆಗಲ್ಲ, ದೇ ಡೋಂಟ್ ಅಪ್ಡೇಟ್ ದಮ್ ಸೆಲ್ಸ್ ಆನ್ ಲೇಟೆಸ್ಟ್ ಟೆಕ್ನಾಲಜಿ, ವಾಟ್ ಎವರ್ ಇಟ್ ಇಸ್, ರೈಟ್? ಸೊ ದಟ್ಸ್ ಒನ್ ಕ್ವಾಲಿಟಿ ಐ ಲೈಕ್ ಅಬೌಟ್ ಹಿಮ್. ಶಿವಣ್ಣ ಅವರು ಪ್ರತಿಯೊಂದರಲ್ಲೂ ಕೂಡ ಈಸ್ ಹಿ ಈಸ್ ಅಪ್ ಟು ಡೇಟ್ ವಿತ್ ಎವ್ರಿಥಿಂಗ್, ಆ್ಯಂಡ್ ವಿಚ್ ಇಸ್ ನಾನು ಆಗಿರ್ತೀನೋ ಇಲ್ವೋ ನನಗೂ ಗೊತ್ತಿಲ್ಲ. ದಟ್ಸ್ ಒನ್ ಥಿಂಗ್. ದ ಸೆಕೆಂಡ್ ಕ್ವಾಲಿಟಿ ದಟ್ ಐ ಲೈಕ್ ಅಬೌಟ್ ಹಿಮ್, ಹಿ ಈಸ್ so dedicated, which is very difficult to find. ಒಂದೊಂದ್ಸತಿ ನಾನು ಡಿಸ್ಟ್ರಾಕ್ಟ್ ಆಗ್ತೀನಿ ಆ್ಯಂಡ್ ನನ್ನ ಮೈಂಡ್ ಎಲ್ಲೋ ಇರುತ್ತೆ, ಬಟ್ ಶಾರ್ಟ್ ಬಂದಮೇಲೆ ಅವ್ರು ಹೇಳ್ದಂಗೆ ಐ ಆಮ್ 100% ದೇರ್. ಬಟ್ ಶಿವನ್ ಅವರು ಇವನ್ ಬಿಫೋರ್ ದ ಶಾರ್ಟ್ ಹಿ ಈಸ್ ಓನ್ಲಿ ಥಿಂಕಿಂಗ್ ಅಬೌಟ್ ದ ಶಾರ್ಟ್. ಆ್ಯಂಡ್ ನಾವು ಎಸ್ಪೆಷಲಿ ನಾವು ಡಿ ಬಾಬು ಸರ್ನ ಕಳ್ಕೊಂಡ್ಮೇಲೆ he took a lot of responsibility ಅಲ್ಲ. I mean, he was so hands on. ಪ್ರತಿಯೊಂದರಲ್ಲೂ ಕೂಡ ಪಾಪ ಅವರು ಇನ್ವಾಲ್ವ್ ಆಗಿ, I mean, he took the whole responsibility. It's not a joke, right? And I think he's an amazing human being. ತುಂಬ ಒಳ್ಳೆಯವರು, and he's very smart, he's very intelligent. And I think ಒಬ್ಬ ಒಳ್ಳೆ ಆಕ್ಟರ್ ಆಗಬೇಕಂದ್ರೆ ನೀವು you have to have some sensibility and some intelligence. And I think ಆ ಕ್ಯಾಟಗರಿಯಲ್ಲಿ ನೋಡೋಕೆ ಹೋದರೆ ಶಿವಣ್ಣ is extremely intelligent and very dedicated as well. ಸೂಪರ್. ಆಕ್ಚುಲಿ ದ ಲಿಸ್ಟ್ ಸಾಕಾಗಲ್ಲ ಬಿಡಿ. ಮೆನಿ ಥಿಂಗ್ಸ್ ಯು ಟೋಲ್ಡ್. ಏನಂದ್ರೆ ಆಕ್ಚುಲಿ ರಮ್ಯಾ ಅವರು ಈ ಸಿನಿಮಾದ ಮುಹೂರ್ತಕ್ಕೆ, ಆರ್ಯನ್ ಸಿನಿಮಾದ ಮುಹೂರ್ತಕ್ಕೆ ಬಂದಾಗ ತುಂಬಾನೇ ದಪ್ಪ ಇದ್ರಿ. ಆಕ್ಚುಲಿ ಇದ್ರಲ್ಲಿ ಅಥ್ಲೀಟ್ ಅಂದಾಗ ನೀವು ತುಂಬಾ ವರ್ಕೌಟ್ ಮಾಡ್ಬೇಕಾಗಿತ್ತು. ಸೊ ಹೇಗೆ ನೀವು ಮೇಂಟೈನ್ ಮಾಡಿದ್ರಿ? ಎಷ್ಟು ವರ್ಕೌಟ್ ಮಾಡಿದ್ರಿ ಆಕ್ಚುಲಿ? ಐ ಥಿಂಕ್ ನಾನೇನು ವರ್ಕೌಟ್ ಮಾಡಲಿಲ್ಲ, ಬಟ್ ಮಂಡ್ಯ ಜನ ನನ್ನ ಈ ಕಡೆ ಆ ಕಡೆ ಓಡಾಡಿಸಿ ನಾನು ಚೆನ್ನಾಗಿದ್ದು. ಓಕೆ. ಬಟ್ ಐ ಡಿಡ್ಂಟ್ ಹ್ಯಾವ್ ವರ್ಕೌಟ್, ಯಾಕಂದ್ರೆ ನಂಗೆ ಯಾವುದಕ್ಕೂ ಟೈಮ್ ಸಿಗ್ಲಿಲ್ಲ. ಬಟ್ ಇಟ್ ವರ್ಕ್ಡ್ ಔಟ್ ಬಿಕಾಸ್ ಡಿ ಬಾಬು ಸರ್ ಪ್ಲಾನ್ ಮಾಡಿದ್ರು ಮೊದಲನೇದಾಗಿ ನಾವು ಶೂಟ್ ಮಾಡೋದು ಮ್ಯಾರೇಜ್ ಸೀನ್ಸ್ ಎಲ್ಲ. ಸೊ ಹಾಗಾಗಿ ಇಟ್ ಡಸಂಟ್ ಮ್ಯಾಟರ್, ಮದುವೆ ಆದ್ಮೇಲೆ ಹೆಣ್ಮಕ್ಳು ಹೇಗಿರ್ತಾರೆ ಅದೇ ಲುಕ್ ಸಿಕ್ತು. ಸೊ ವಿ ಶಾಟ್ ದ್ಯಾಟ್ ಫಸ್ಟ್. ಅದಾದ್ಮೇಲೆ ನಾವು ಈ ಸ್ಪ್ರಿಂಟ್ ಪೋರ್ಷನ್ಸ್, ಐ ಮೀನ್ ಅಥ್ಲೆಟಿಕ್ ಪೋರ್ಷನ್ಸ್ ಎಲ್ಲ ಶೂಟ್ ಮಾಡಬೇಕಾಗಿತ್ತು. ಸೊ ಫಾರ್ ದ್ಯಾಟ್ ಐ ಮ್ಯಾನೇಜ್ ಟು ಲೂಸ್ ವೇಟ್ ವಿದೌಟ್ ವರ್ಕಿಂಗ್ ಔಟ್. ಆ್ಯಂಡ್ ಅದಾದ್ಮೇಲೆ ಇವ್ರು ಟ್ರೈನ್ ಮಾಡುವಾಗ ಐ ಥಿಂಕ್ ಐ ಡಿಡ್ ಟ್ರೈ ಟು ಡೂ ಲಿಲ್ ಬಿಟ್ ಆಫ್ ಟ್ರೆಡ್ಮಿಲ್ ಹಿಯರ್ ಆ್ಯಂಡ್ ದೇರ್, ಬಟ್ ಅದಕ್ಕೂ ಅಷ್ಟು ಟೈಮ್ ಸಿಗ್ಲಿಲ್ಲ ನನಗೆ. ಬಟ್ ಟ್ರೈನಿಂಗ್ ಎಲ್ಲ ಅವರೇ ಕೊಟ್ರು ಆನ್ ದ ಸೆಟ್ಸ್. ಬೇಸಿಕಲಿ ಶೀಸ್ ಅವರು ಒಳ್ಳೆ ಶಿ ರನ್ಸ್ ವೆರಿ ವೆಲ್. ಆಕ್ಚುಲಿ ಅವರು ಶಿ ವಾಸ್ ಅನ್ ಅಥ್ಲೀಟ್ ಅಂತೆ. ಶಿ ಹ್ಯಾಡ್ ವನ್ ಮೆಡಲ್ಸ್. ಐ ಹ್ಯಾಡ್ ಬ್ರೋಕನ್ ರೆಕಾರ್ಡ್ ಆಲ್ಸೋ. ಇತ್ತೀಚೆಗೆ ನನಗೆ ಆಕ್ಚುಲಿ ಮರ್ತೋಗಿತ್ತು. ಯಾವ ಕ್ಲಾಸ್ ಅಲ್ಲಿ ಇರುವಾಗ? ಕಾಲೇಜಲ್ಲಿ ಇರುವಾಗ? 1995. ಐ ಥಿಂಕ್ ಐ ವಾಸ್ 1995. ನನ್ನ ಫ್ರೆಂಡ್ ಕಳಿಸಿದ್ಲು. ಸ್ಕೂಲ್ ಬುಕ್ ಅಲ್ಲಿ ಎಕ್ಸಿಸ್ಟಿಂಗ್ ರೆಕಾರ್ಡ್ಸ್ ಇರುತ್ತಲ್ಲ, ಅದರಲ್ಲಿ ಐ ಬ್ರೋಕ್ ದ ರೆಕಾರ್ಡ್ ಫಾರ್ 200 meters 30 seconds. ಜೂನಿಯರ್. ಓಕೆ. ರಿಯಲ್ ಲೈಫ್ ಬೇಸಿಕ್ ಇದು ಸ್ಟೈಲ್ ಇದೆ. ಅಥ್ಲೀಟ್ಸ್ ಯೂಶುವಲ್ ಬೇಕಾಗಿರೋದು ಸ್ಟೈಲ್ ಬರ್ಬೇಕು ರನ್ನಿಂಗ್. ಆ ಸ್ಟೈಲ್ ಭಾಳ ಬೊಂಬಾಟ. ಬಟ್ ಏನಂದ್ರೆ ಭಾಳ ಐ ಥಿಂಕ್ ತುಂಬಾ ಟ್ರಬಲ್ ಮಾಡಿದೀವಿ ಶೂಟಿಂಗ್ ಮಾಡ್ಬೇಕಾದ್ರೆ. ಓಡಿಸಿ ನೋ, ನಾಟ್ ಎಟ್ ಆಲ್. ಇನ್ಫ್ಯಾಕ್ಟ್ ಶಿವಣ್ಣ ಅವರು ಹೇಳ್ತಾ ಇದ್ರು, ಬೇರೆ ಸಿನಿಮಾದಲ್ಲಿ ಹೀರೋಯಿನ್ ಓಡ್ತಾ ಇರುವಾಗ ಅಷ್ಟು ಸ್ಪೀಡ್ ಇರಲ್ಲ, ಸೊ ಜೂನಿಯರ್ ಆರ್ಟಿಸ್ಟ್ ಗಳಿಗೆ ಸ್ಲೋ ಆಗಿ ಓಡಿ ಅಂತ ಹೇಳ್ಬೇಕು. ಹಿಯರ್ ವಾಟ್ ಹ್ಯಾಪನ್ಸ್ ಇಸ್ ದ ಹೀರೋಯಿನ್ ಇಸ್ ರನ್ನಿಂಗ್ ಸೋ ಫಾಸ್ಟ್, ದೇ ಹ್ಯಾವ್ ಟು ಆಸ್ಕ್ ಮೀ ಟು ಸ್ಲೋ ಡೌನ್. That was one thing. Okay. Real ಆಗಿ ಓಡಿದ್ದಾರೆ. ಆ ರೀತಿ ಇದರಲ್ಲಿ ಐ ಥಿಂಕ್ ವಂಡರ್ಫುಲ್ ಜಾಬ್. ನಾವಿಬ್ರು ರನ್ನಿಂಗ್ ಕಾಂಪಿಟೇಷನ್ ಎಂಡ್ ಅಲ್ಲಿ ನಾವಿಬ್ರು ವಿ ಬೋತ್ ರ್ಯಾನ್, ಯು ನೋ ದಟ್. ಆಫ್ ಕೋರ್ಸ್ ಹಿ ಇಸ್ ಫಾಸ್ಟರ್ ದೆನ್ ಮೀ, ಬಟ್ ಸಿನಿಮಾದಲ್ಲೂ ಕೂಡ. ಹೌದು. ಓಕೆ. ದೇರ್ ಇಸ್ ಒನ್ ಸೀನ್. ಓಕೆ. ಎಷ್ಟು ಮೇಂಟೈನ್ ಮಾಡಿದ್ರಿ ಶಿವಣ್ಣ ಅವ್ರ ಫಾಸ್ಟ್ ಗೆ? ನೀವು ಮ್ಯಾಚ್ ಮಾಡಿದ್ರಾ? ನಾಟ್ ಮಚ್. ಆಕ್ಚುಲಿ ಗೇವ್ ಮಿ ಹ್ಯಾಂಡಿಕ್ಯಾಪ್ ಕೊಟ್ರು ನನಗೆ. ನಾನು ಫಸ್ಟ್ ಓಡಿಸ್ಬಿಟ್ಟು ಆಮೇಲೆ ಜಾಯಿನ್ ಮಾಡಿದ್ರು, ಬಟ್ ಹಿ ಸ್ಟಿಲ್ ಹಿ ಕಾಟ್ ಅಪ್ ವಿತ್ ಮೀ. ಓಕೆ. ಆಕ್ಚುಲಿ ಏನಂದ್ರೆ ಈ ರನ್ನಿಂಗು ಇದೆಲ್ಲ ನಾನು ಈ ಸಿನಿಮಾದಲ್ಲಿ ಒಂದ್ಸರಿ ನೀವು ಸೈಕಲ್ ರೇಸಿಂಗ್ ಮಾಡುವಾಗ ಏನೋ ಸಿಂಗಪುರ್ ಇರ್ಬೇಕಾದ್ರೆ ಒಂದ್ ಸಣ್ಣ ಆಕ್ಸಿಡೆಂಟ್ ಆಯ್ತು ಅಂತ. ರೇಸಿಂಗ್ ಅಲ್ಲ ಅದು, ಆಕ್ಚುಲಿ ಅಲ್ಲಿ ಬಂದು ಒಂದು ಸ್ಮಾಲ್ ಫೈಟ್ ಬಿಟ್ ಬರುತ್ತೆ. ಸ್ಮಾಲ್ ಫೈಟ್, ಯಾಕಂದ್ರೆ ಜಾಸ್ತಿ ಎಕ್ಸ್ಟೆಂಡ್ ಮಾಡಕ್ಕಲ್ಲ. ಮಾಡಿದ್ರೆ ಈ ಮಾಮೂಲಿ ಫೈಟ್ ತರ ಆಗುತ್ತೆ. ಅದಕ್ಕೆ ಸೈಕಲ್ ಗಿಮಿಕ್ಸ್ ನ ಜಾಸ್ತಿ ಮಾಡಿ ಇಲ್ಲಿ ಬಂದಾಗ ಏನಾಗುತ್ತೆ,
ರೋಪ್ ಕಟ್ಟಿದ್ರು, ಐ ಶುಡ್ ವಾಲ್ಟ್ ಮಾಡಬೇಕಾಯ್ತು. ವಾಲ್ಟ್ ಮಾಡಬೇಕೇನಾಗಿತ್ತು, ಸ್ಲಿಪ್ ಆಗಿ ಹೆಡ್ಗೆ ಬಿತ್ತು ಅಷ್ಟೇ. ಬಟ್ ನಾಟ್ ಮಚ್, ನಥಿಂಗ್ ಟು ವರಿ. ಬಟ್ ಅದೊಂದು ದೊಡ್ಡ ನ್ಯೂಸ್ ಆಗುತ್ತೆ ಅಷ್ಟೇ. ಇವಾಗ ಟಿವಿ ಚಾನಲ್ಸ್ ಹೆಂಗಂದ್ರೆ ಒಂದು ಸ್ಮಾಲ್ ಥಿಂಗ್ ಆದ್ರೂ ಅದು ಇಟ್ ಬಿಕಮ್ಸ್. I know, ನಾನು ಹೋಗ್ಬಿಟ್ಟಿದ್ದೆ ಸಿಂಗಾಪುರಿಂದ, and as soon as We I care for landed, you, sir. That is the thing. that is there, not like that, I'm saying. ಅದಕ್ಕೋಸ್ಕರ news ಆಗ್ಬಿಡುತ್ತೆ ಅದು. ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಸಿನಿಮಾ ಪ್ರಮೋಷನ್ಗೋಸ್ಕರನು ಸಮ್ಟೈಮ್ ವಿ ಟ್ರೈ ಟು ಹೈಲೈಟ್ ದಟ್. Yes, ಬಟ್ ಅದು ಬಂದ್ಬಿಟ್ಟು ಇಟ್ ಶುಡ್ ನಾಟ್ ಬಿ, ಲೆಟ್ ಇಟ್ ಬಿ ವೆರಿ ಸಿನ್ಸಿಯರ್. ನಾವ್ ಏನ್ ಮಾಡಿದ್ವಿ ಸಿನಿಮಾ ಪ್ರಾಡಕ್ಟ್ ನ ಅದನ್ನ ಸಿನ್ಸಿಯರ್ ಮಾಡಿದಾಗ ಜನ 100% ನೋಡ್ತಾರೆ. ನಾಟ್ ಲೈಕ್ ದಿಸ್, ನೋಬಡಿ ವಿಲ್ ಕಮ್ ಅಂಡ್ ವಾಚ್ ಶಿವನ್ ವೇರ್ ಶಿವಣ್ಣ ಗಾಟ್ ಹರ್ಟ್, ಗುಂಡೆಗೆ ಎಲ್ ಬಿತ್ತು ಏಟು ನೋಡಲ್ಲ. ದಟ್ ವಾಸ್ ದೇರ್, ಇಟ್ಸ್ ಬಂದ್ರು. ಬಟ್ ಎವ್ರಿಬಡಿ ಕೇರ್ಸ್, ಥ್ಯಾಂಕ್ಸ್ ಫಾರ್ ದಟ್ ಕೇರಿಂಗ್. ಬಟ್ ಸ್ಟಿಲ್ ಐ ಆಮ್ ಸೇಯಿಂಗ್ ಸ್ಮಾಲ್ ಅದನ್ನೇ, ಬಟ್ ನಥಿಂಗ್ ಬಿಗ್ ಸೀರಿಯಸ್ ಅಂತ ಆಗಂತ ಏನಿಲ್ಲ. ನಾನೆಲ್ಲ ಯೂಶಲಿ ಐ ನೆವರ್ ಕೇರ್, ಏನೇ ಬಿದ್ರು ಓಡ್ತಾ ಇರ್ತೀನಿ. but Shivana does all his stunts, alla, all your movies. Very impressive. ಓಕೆ, ಆಕ್ಚುಲಿ ಈ ಸಿನಿಮಾದಲ್ಲಿ ಒಂದು ಹಾಡಿದೆ, ಅದು ಸೆಟ್ ಸಾಂಗ್. ಸೊ ನಿಮ್ಮಿಬ್ಬರ ಫೇವ್ರೆಟ್ ಆ ಸಾಂಗ್ ಏನಾ ಅಥವಾ ಯಾವ್ದಾಗಿರ್ಬೋದು? ಐ ಥಿಂಕ್ ಇನ್ನೊಂದು ಸಾಂಗ್ ಇದೆ, ಒಂದು ಡ್ಯುಯೆಟ್ ನಂಬರ್ ಇದೆ. Duet number. That's a beautiful ಒಂದು ಒಂದು ಹಾಡು. ದಟ್ ಒನ್ ನನಗೆ ಇನ್ನೊಂದು ಹಾಡು ಇಷ್ಟ, ಪಿಕ್ಚರೈಸ್ಡ್ ವೆರಿ ವೆಲ್. ಅಂದ್ರೆ Okay. ತುಂಬಾ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ರು. ಓಕೆ, The way ಸ್ಲೋ ಸಾಂಗ್ ಇದೆಲ್ಲ, ಅದು ಅರ್ಧ ಇವರೇ ಕೊರಿಯೋಗ್ರಫಿ ಮಾಡಿದ್ರು. ಐ ಆಮ್ ಟೆಲಿಂಗ್ ಯು ದ ಟ್ರೂತ್, and he did a good job. Okay. What is the name of the song? I'm forgetting now. ನೀ ಬರದ I love that song. ಓಕೆ. ನಂಗೆ ಅದು ಯಾಕೆ ತುಂಬಾ ಇಷ್ಟ. ಯಾಕೆ I ತುಂಬಾ don't know, ಟ್ಯೂನ್ ತುಂಬಾ ಚೆನ್ನಾಗಿದೆ, and ಆ It's mood haunting. ಕೂಡ, I mean, mood was yeah, situation. yeah, it's ಐ very ಥಿಂಕ್ nice. ನಿಮ್ಮ ರಾಜಕೀಯ ಒಂದು ಇದಕ್ಕೂ ಮತ್ತೆ ಈ ಸಿನಿಮಾಗೂ ತುಂಬಾ ಅಟ್ಯಾಚ್ಮೆಂಟ್ ಇದೆ ಅನ್ಸುತ್ತೆ. ಸೇಮ್ ಟೈಮು ಒಂದ್ ಕಡೆ ನೀವು ಇಬ್ರು ಕೂಡ ಕ್ಯಾಂಪೇನ್ಗೆ ಹೋಗ್ತಾ ಇದ್ರಿ, ಅಟ್ ದ ಸೇಮ್ ಟೈಮ್ ಸಿನಿಮಾ ಶೂಟಿಂಗ್. ಶೂಟಿಂಗ್ ನಡುವೆ ಮುಗಿದೋಗಿತ್ತು. ಹಾ. ಐ ಥಿಂಕ್ ಶೂಟಿಂಗ್ ವಾಸ್ ಓವರ್. ಹಾ. January. ಫೆಬ್ರವರಿ January. ಫೆಬ್ರವರಿ ವಾಸ್ ಓವರ್. ಓಕೆ, ಬಟ್ ನಿಮ್ಮ ಡೇಟ್ಸ್ಗೆ ತುಂಬಾ ಮ್ಯಾಚ್ ಮಾಡಿದ್ದು ಟೀಮ್ ಅಂದ್ರೆ ಇದೆ ಅಂತ ಅನ್ಸುತ್ತಲ್ಲ? That's what Geetaka was telling me. And I feel so guilty. I think Geeta we should thank Geeta. Yeah, actually should Okay. thank Geetaka, because she, like I said, ಅವರು ಹೋದ್ಮೇಲೆ I think Shivana and Geetaka took the responsibility, and Geetaka ಅವರು ನನ್ನ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ರು ಡೇಟ್ಸ್ ಯಾವಾಗ, and she was very supportive. Okay, ಇಲ್ಲ ನಾವು ಅವ್ರು ಸಪೋರ್ಟ್ ಮಾಡಬೇಕು, ಪಾಪ ಇಷ್ಟು ಕಷ್ಟದಲ್ಲಿ ಅವ್ರು ಪಾಲಿಟಿಕ್ಸ್ಗೆ ಹೋಗಿದ್ದಾರೆ, ಒಬ್ಬರೇ ಇದ್ದಾರೆ, and ನಾವು ಅವ್ರ ಮೇಲೆ ಪ್ರೆಷರ್ ಹಾಕಬಾರ್ದು. And she was very sweet to me, and I must thank her and Shivana also, because he's so busy. And in fact I think 2-3 projects ಅವ್ರದ್ದು ಅದೇ ಟೈಮ್ ಶುರು ಮಾಡಬೇಕಾಗಿತ್ತು, but he postponed it. I mean, why I'm saying this, he's a star, he doesn't have to do it, and ಕೆಲವರು ಸೆಲ್ಫಿಶ್ ಕೂಡ ಆಗಿರ್ತಾರೆ, but they didn't have to do it for me. But ನನಗೋಸ್ಕರ ಅಂತ ಅವ್ರು ಮಾಡಲಿಲ್ಲ, ಅವ್ರ ಒಳ್ಳೆತನದಿಂದ ಅವ್ರು ಮಾಡಿರೋದು ಅಷ್ಟೇ. It's not because of me. ಚೆನ್ನಾಗಿತ್ತು. ಐ ಥಿಂಕ್ ರಮ್ಯ ಅವ್ರ ಡೇಟ್ಸ್ ಕೊಡ್ಬೇಕಾದ್ರೆ ಆ ಡೇಟ್ಸ್ಲಿ ವಿ ಯೂಸ್ ಟು ಬಿ ಸೋ ಮಚ್ ಪ್ರಿಪೇರ್ಡ್. ಅಂದರೆ ಶುಡ್ ನಾಟ್ ವೇಸ್ಟ್ ಟೈಮ್. ಯಾಕಂದ್ರೆ ಎಲ್ಲೋ ಡೇಟ್ ಕೊಟ್ಮೇಲೆ ನಾವು ಅದನ್ನ ಕೂರಿಸ್ಬಿಟ್ಟು ಕೆಲಸ ಏನು ಮಾಡ್ತೀವಿ, ಬೇರೆ ಸೀನ್ಸ್ ತೆಗಿತಾ ಇರ್ತೀವಿ. ಬಟ್ ಇಲ್ಲ ಹಂಗೆ ಮಾಡೋಕ್ಕೆ ಇದಿಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ಮಾರ್ನಿಂಗ್ ಆ ಟೈಮ್, ಎಕ್ಸಾಕ್ಟ್ ಟೈಮ್ ಬಂದಾಗ ಅಲ್ಲಿಂದ ಈವ್ನಿಂಗ್ ವರೆಗೂ ನೋ ಬ್ರೇಕ್, ಸ್ಮಾಲ್ ಬ್ರೇಕ್ ಅಷ್ಟೇ. ಶೂಟಿಂಗ್ ಅದರಲ್ಲಿ ವೇರಿಯೇಷನ್ಸ್ ಇದೆ. ಅವ್ರು ಶಿ ಶುಡ್ ಬಿ ಇನ್ ದಟ್ ಮೂಡ್ ಆಫ್ ದಟ್ ಕ್ಯಾರೆಕ್ಟರ್. ಅಂಡ್ ಇನ್ನೊಂದು ಕ್ಯಾರೆಕ್ಟರ್ ಬಂದಾಗ ಒಂದ್ ಕಡೆ ಅಂತೂ ಐ ಥಿಂಕ್ ಬಿಕಾಸ್ ಸೀನ್ಸ್ ಹಂಗಿರೋದ್ರಿಂದ ಇಂಟರ್ವಲ್ ಸೀನುವೆ ಆಮೇಲೆ ಆಫ್ಟರ್ ಇಂಟರ್ವಲ್ ಸೀನುವೆ ಒಂದ್ ಕಡೆ ಬಂತು. ಸೊ ಆ ಮ್ಯಾಚ್ ಮಾಡ್ಬೇಕಾದ್ರೆ ಇಟ್ ವಾಸ್ ಸೋ ಬ್ಯೂಟಿಫುಲ್ ದಟ್ ವಿ ಶುಡ್ ಬಿ ಅಲ್ಲಿ. ನಾನು ಬೇರೆ ಇದ್ರಲ್ಲಿರ್ತೀನಿ, ಅವರು ಬೇರೆ ಲುಕ್ಲಿರ್ತೀವಿ. ಕಮಿಂಗ್ ಬ್ಯಾಕ್ ಹಿಯರ್ ದಟ್ ಸೀರಿಯಸ್ನೆಸ್. ಬಟ್ ಟುಡೇ ವೆನ್ ಐ ಸಾ ದ ಫಿಲ್ಮ್ ನನಗನ್ಸುತ್ತೆ, ಯಾಕಂದ್ರೆ ಯೂಶಲಿ ಐ ಕಾಂಟ್ ಸೇ ಎವ್ರಿ ಫಿಲ್ಮ್ ಆಫ್ ಮೈನ್ ಚೆನ್ನಾಗಿದೆ ಅಂತ, ಬಟ್ ಸಮ್ ಸೀಕ್ವೆನ್ಸಸ್ಲಿ ಭಾಳ ಚೆನ್ನಾಗಿದೆ. ಲುಕ್ಸ್ ನಾವೇನು ಮಾಡ್ತೀವಿ, ಒಂದ್ಸತಿ ಕ್ಲೋಸ್ಡ್ ಆದಮೇಲೆ ವೆನ್ ದ ಕ್ಯಾರೆಕ್ಟರ್ಸ್ ಮೂವಿಂಗ್ ಅವೇ, ಇಬ್ಬರು ಕ್ಯಾರೆಕ್ಟರ್ ಮೂವ್ ಆದಮೇಲೆ ಅದು ಲುಕ್ ಹೆಂಗ್ ಬಂತ ಗೊತ್ತಿಲ್ಲ ನಮಗೆ. ಬೇಸಿಕಾಗಿ ನಾವು ಹೋಗ್ಬೇಕಾದ್ರೆ ಆ ಯೋಚನೆಯಲ್ಲಿ ಐ ವುಡ್ ಹ್ಯಾವ್ ಟರ್ನ್ಡ್ ಹಿಯರ್. ವೆನ್ ಶಿ ಈಸ್ ಮೂವಿಂಗ್ ಆನ್ ದ ಅದರ್ ಸೈಡ್, ಸ್ಟ್ರೈಟ್ ಇರಲ್ಲ, ಬ್ಯಾಕ್ ಇದ್ರು ಆ ಲುಕ್ಸ್ ಮಾತ್ರ ಪರ್ಫೆಕ್ಟ್. ಟೈಮಿಂಗ್ ಅದು, ದಟ್ಸ್ ದ ವೇ ಸೀನ್. ಕಾಂಪೋಸಿಷನ್ ತುಂಬ ಚೆನ್ನಾಗಿದೆ. ನನಗೇನೋ ಐ ಫೀಲ್ ಇಟ್ಸ್ ಸ್ವಲ್ಪ ಕ್ಲಾಸಿಕ್ ಫಿಲ್ಮ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಷ್ಟೇ. ಓಕೆ, ಒಂದ್ ಕಡೆ ಕೋಚು, ಇನ್ನೊಂದ್ ಕಡೆ ಅವರ ಏನು ಅಥ್ಲೀಟ್ ಆಗಿರ್ತೀರಾ, ನಿಮ್ಗೆ ಅವ್ರ ಹತ್ರ ಟ್ರೈನಿಂಗ್ ತಗೊಳ್ತೀರಾ. ಇದ್ರ ನಡುವೆ ಲವ್ ಇದು ಹೆಂಗೆ? ಎಲ್ಲರೂ ಕೂಡ ಇದೊಂದು ಲವ್ ಸಿನಿಮಾ ಅಂತನಾ, ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾ? ಗುರು ಶಿಷ್ಯ ಅಂತಾನ, ಗುರು ಶಿಷ್ಯ ನಡುವೆ ಪ್ರೀತಿನ ಹೇಗೆ ಇದು ಅಂತ? ಲವ್ ಇಸ್ ಕಾಮನ್. ಎಸ್, ಅಂದ್ರೆ ಆ ಲವ್ ಬಂದ್ಬಿಟ್ಟು ಒಂದ್ ರೀತಿ ಹ್ಯೂಮನ್ ಟು ಹ್ಯೂಮನ್ ಆ ಲವ್ ಇರಲೇಬೇಕು. ಬಟ್ ಆ ಲವ್ ಫಾರ್ ವಾಟ್? ಲವ್ ಫಾರ್ ಯೋರ್ ಸ್ಪೋರ್ಟ್ಸ್, love for your guy, for your country, love for the nation, love for the nation, everything. ಸೊ ಎಲ್ಲಾದ್ರೂ ಲವ್ ಇರುತ್ತೆ. ಅದರಲ್ಲಿ ಫೇಲ್ಯೂರ್ಸು ಬರುತ್ತೆ, ವಿಕ್ಟ್ರಿನೂ ಬರುತ್ತೆ. ಸೊ ಅದು ಎರಡನ್ನೂ ಸರಿಸಮಾನವಾಗಿ ತಗೊಂಡೋಗೋನೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್.
ಆವಾಗ ಮಿಸ್ಟೇಕ್ ಐಡೆಂಟಿಟಿ ಬರುತ್ತೆ. ಮಿಸ್ಟೇಕ್ ಐಡೆಂಟಿಟಿ ಬಂದಾಗ ಏನಾಗ್ಬೋದು ಲೈಫ್ಲಿ, ಅದಾಗಿ ತಿರ್ಗಾ ನಿಜಾಂಶ ಗೊತ್ತಾಗಿ ಅವರಿಬ್ಬರಲ್ಲೂ ಹೆಂಗಿರುತ್ತೆ, ಫರ್ದರ್ ವಾಟ್ ಟೈಪ್ ಆಫ್ ರಿಲೇಶನ್ಶಿಪ್ ದೇ ವಿಲ್ ಹ್ಯಾವ್, ಓಕೆ ಅದು ಕ್ಲಿಷೇ ಆಗಲ್ಲ. ಇಟ್ ವಿಲ್ ಬಿ ಡಿಫ್ರೆಂಟ್. ಐ ಥಿಂಕ್ ಈ ಸಿನಿಮಾ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಮಾಡುತ್ತೆ, ಒಂದು ಸ್ಫೂರ್ತಿ ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಏನಕ್ಕಂದ್ರೆ ಮದುವೆ ಆದಮೇಲೆ ಒಂದು ಹೆಣ್ಮಗು ಕರಿಯರ್ ಮುಗ್ದೋಗಿದೆ ಅಂತ ಎಲ್ಲರೂ ತಿಳ್ಕೊತಾರೆ. ಆ್ಯಂಡ್ ನಾನು ಇದು ಮುಂಚೆ ಕೂಡ ಹೇಳಿದ್ದೀನಿ, ಹುಡುಗಿರು ಒಂದು ಗುರಿ ಇಟ್ಕೊಂಡಿರ್ತಾರೆ ಅವ್ರ ಲೈಫಲ್ಲಿ, ಒಂದು ಡಾಕ್ಟರ್ ಆಗಬೇಕು, ಒಂದು PhD ಮಾಡಬೇಕು, ಏನೋ ಒಂದು ಇಟ್ಕೊಂಡಿರ್ತಾರೆ. ಬಟ್ ಮದುವೆ ಆದಮೇಲೆ ಅವ್ರು ಪರ್ಸ್ಯೂ ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ಮನೆ ನೋಡ್ಕೋಬೇಕಾಗತ್ತೆ, ಮಕ್ಕಳಾಗ್ತಾರೆ. ಸೊ ದೇ ಡೋಂಟ್ ಫುಲ್ಫಿಲ್ ದೇರ್ ಡ್ರೀಮ್ಸ್. ಬಟ್ ಈ ಸಿನಿಮಾದಲ್ಲಿ ನಾವು ಏನು ತೋರಿಸಿದ್ದೀವಿ ಅಂದರೆ ಮದುವೆ ಆದಮೇಲೂ ಕೂಡ there's a career for her, and if you have the right support system, ಅಂದ್ರೆ ಈ ಸಿನಿಮಾದಲ್ಲಿ ಕೋಚ್ ನನ್ನ ಸಪೋರ್ಟ್ ಸಿಸ್ಟಮ್ ಆಗಿರ್ತಾರೆ. ಸೊ ಪ್ರತಿಯೊಂದು ಹೆಣ್ಮಗುನ ಜೀವನದಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್ ಇದ್ರೆ ಅವ್ರು ಏನು ಬೇಕಾದರೂ ಸಾಧಿಸ್ಬೋದು. ಬಟ್ ನಿಮ್ಗೊಂದು ಇದಿರಬೇಕು, ಒಂದು ಪ್ಯಾಷನ್ ಇರಬೇಕು, ಆ್ಯಂಡ್ ಶಿ ಹ್ಯಾಸ್ ದ್ಯಾಟ್ ಪ್ಯಾಷನ್. ಸೊ ಹೋಪ್ಫುಲಿ ಈ ಸಿನಿಮಾಯಿಂದ ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿ ಸಿಗ್ಬೋದೇನೋ. ಐ ಹೋಪ್ ಸೊ. ಓಕೆ, ಒಂದ್ ಕಡೆ ಮೇರಿ ಕಾಮ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಅದರಲ್ಲೂ ಕೂಡ ಪ್ರಿಯಾಂಕಾ ಚೋಪ್ರಾ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ ಮೇರಿ ಕಾಮ್ ನ ಹಾಗೆ ಕಾಣಿಸ್ಕೊಳ್ಳಿಕ್ಕೆ ತುಂಬಾ ವರ್ಕೌಟ್ ಮಾಡಿದ್ದಾರೆ. ಸೊ ಈ ಕಡೆ ಕನ್ನಡದಲ್ಲಿ ಇದ್ ಬರ್ತಾ ಇದೆ. ಈಗ ನಿಮ್ಮ ಸಿನಿಮಾ ನೀವು ಅತ್ಲೀಟ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಗುಡ್, ಒಂದೇ ಟೈಮಲ್ಲೇ ಗುಡ್ ಸೈನ್ ಅಂತ ಅನ್ನಿಸ್ತಾ ಇದೆ. ಶಿವಣ್ಣ, ನಿಮಗೆ ಬೆಸ್ಟ್ ಅತ್ಲೀಟ್ ಅಂತ ಅನ್ನಿಸ್ತವ್ರು ಯಾರು, ಇಷ್ಟ ಆಗುವಂತವ್ರು, ಯಾವಾಗಲೂ ಅಪ್ರಿಶಿಯೇಟ್ ಮಾಡೋದು? ತುಂಬಾ ಇಷ್ಟ. ಓಕೆ, ಅಂಡ್ ಏನ್ ಒನ್ ಮೋರ್ ಇಸ್ US ಇನ್ನೊಬ್ರು ಇದ್ದಾರೆ, Chris Joyner. No. Basketball player, sprinter? No, yeah, sprinter. Chris Johnson? No, not Ben Johnson. That's male. Female ಒಬ್ರು ಇದ್ದಾರೆ. Female? I don't know. Joy Krishner or something. ಓಕೆ, Beautiful. ಓಕೆ. ಅದು ಬಿಟ್ರೆ ಐ ಲೈಕ್ PT Usha. PT Usha is a legendary. ಎಲ್ಲರಿಗೂ ಬ್ಯಾಡ್ಮಿಂಟನ್ ಅಲ್ಲಿ Saina. PV Sindhu is good. Saina is good. Because I like ಇದು ತುಂಬಾ ಇಷ್ಟ. Badminton ತುಂಬಾ is ಇಷ್ಟ. Okay. PV Sindhu is also good, Shivanna. Yeah. PV Sindhu, ನಿಮ್ಗೆ ಇಷ್ಟ young girl. ಅವಳು ಬ್ಯಾಡ್ಮಿಂಟನ್ ಆಡ್ತಾಳೆ. She's also quite Now good. I like this girl. Saina. ಸೈನಾ ನೆಹ್ವಾಲ್. ಓಕೆ, ನಿಮ್ ಫೇವರಿಟ್ ಅತ್ಲೀಟ್ಸ್ ಯಾರು? ಯಾರನ್ನಾದ್ರೂ ಈ ಸಿನಿಮಾಗೋಸ್ಕರ ಇನ್ಸ್ಪಿರೇಷನ್ ಅಂತ ತಗೊಂಡಿದ್ಯಾ? No, but ಎಲ್ಲರೂ, I think everybody is nice. No, PT Usha is good. Then even Reet Abraham is good. Then even our Bangalore girl, no, Anu, right? Yeah. Yeah, she's Ashwini also good. Nachappa. Ashwini Nachappa. Then they're all good. ಓಕೆ, Yeah. ಎಸ್. ಡಿ ರಾಜೇಂದ್ರ ಬಾಬು ಅವರಾಗಿದ ತಕ್ಷಣ ನೆಕ್ಸ್ಟ್ ಗುರುದತ್ ಅವರಿಗೆ ಆ ಒಂದು ರೆಸ್ಪಾನ್ಸಿಬಿಲಿಟಿನ ಕೊಟ್ರಿ. ಅವ್ರ ಹೆಸರನ್ನೇ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅಂದ್ರೆ ಏನಂದ್ರೆ ಯೂಶಲಿಗೆ ಒಬ್ರು ಡ್ರೀಮ್ನ ಇನ್ನೊಬ್ರು ತಗೊಂಡ್ಮೇಲೆ ಅದನ್ನ ಕರೆಕ್ಟಾಗಿ, ಯಾಕಂದ್ರೆ ಇನ್ನೊಬ್ರಿಗೆ ಹೋದಾಗ ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾರೆ. ನಮ್ಗೆ ಸಾಕಷ್ಟು ಗುರು ಮಾಡ್ಬೇಕಾದ್ರೆ ಇದಂಗೆ ಅದಂಗೆ ಅಂತ ಸಾಕಷ್ಟು ಚರ್ಚೆಗಳು ಬಂತು. ಅವಾಗ ನಾನು ಹೇಳಿದೆ, ದಿಸ್ ವಾಸ್ ಅ ಸ್ಟೋರಿ. ನಾನು ಫಸ್ಟ್ ವರ್ಷನ್ ಇಂದ ಹೇಳಿದೆ, ಯಾವಾಗ 12 years ಬ್ಯಾಕ್ ಬಾಬು ಅವ್ರು ಹೇಳಿದ ಕಥೆನ ಬಂದು ಹೆಂಗ್ ಚೇಂಜ್ ಆಯ್ತು, ಹೆಂಗ್ ಚೇಂಜ್ ಆಗಿ ಇವಾಗ ನಾವ್ ಹೆಂಗ್ ಮಾಡ್ಬೇಕು ಅಂತಿದೀವಿ, ನನ್ನ ಪಾಯಿಂಟ್ ಆಫ್ ವ್ಯೂ ಏನು. ಆಮೇಲೆ ಡಿ ಬಾಬು ಅವ್ರಿಗೆ ನಾನು ಇದು ಹೇಳಿದ್ದೀನಿ ವಿಷಯನ ಇದೆ. ಸೊ ಸ್ಟೋರಿ ರೈಟರ್ ಜನಾರ್ದನ್ ಮಹರ್ಷಿ ಅದು ಬಂದಾಗ ಅವ್ರ ಕತೆ ಏನು ಕೊಟ್ಟರು, ಅವ್ರ ಕತೆ ಕೊಟ್ಟಾಗ ಅವ್ರೊಂದು ಲೈನ್ಲಿ ನಮ್ಗೆ ಏನೇನು ಬೇಕಾಗಿತ್ತು ಅದನ್ನ ಎತ್ಕೋಬೋದೇ ಹೊರತು, ಬಿಕಾಸ್ ದ ಫುಲ್ ಸ್ಟೋರಿ ಈಸ್ ಮೇಡ್ ಬೈ ಡಿ ಬಾಬು. 12 years ಬ್ಯಾಕ್ ಕತೆನ ತಿರ್ಗಾ ಬಂದು ಗೆಟಿಂಗ್ ಬ್ಯಾಕ್ ಟು 2013 ಸಾರಿ ವಿ ವರ್ ಶೂಟಿಂಗ್ 2013 ಶೂಟಿಂಗ್ ಶುರು ಮಾಡಿದ್ದು ಬಂದು ಆಗಿನ ಇದರಲ್ಲಿ ಏನು ಫಾರ್ವರ್ಡ್ನೆಸ್ ಕೊಡ್ಬೋದು ಅದಕ್ಕೆ ಬಂದು ಬೇರೆ ಅಲ್ಲಿದ್ದ ಒಂದು ಫ್ಲಾಶ್ ಬ್ಯಾಕ್ ಕತೆ ಬೇರೆ. ಇಲ್ಲಿ ಬಂದಾಗ ಅದಕ್ಕೊಂದು ಸ್ಪೋರ್ಟ್ಸ್ ಒಂದು ಕಲರ್ ಕೊಟ್ಟು ಆ ಸ್ಪೋರ್ಟ್ಸ್ ಕಲರಲ್ಲಿ ಯಾವ ರೀತಿ ಲೈಫ್ ಆ್ಯಂಡ್ ಸ್ಪೋರ್ಟ್ಸ್ ಆ್ಯಂಡ್ ಲೈಫ್ ಜೊತೆಲಿ ಹೆಂಗೆ ಸೈಮಲ್ಟೇನಿಯಸ್ ಹೆಂಗೆ ಹೋಗ್ಬೋದು ಅನ್ನೋದಕ್ಕೆ ಐ ಥಿಂಕ್ ಗುರು ವಿ ಸೆಡ್, ಬಿಕಾಸ್ ನಮ್ಮ ಗುರು ಆಲ್ಮೋಸ್ಟ್ ವಿ ಹ್ಯಾವ್ ಬೀನ್ ಕ್ಲೋಸ್ ಆ್ಯಂಡ್ ಕ್ಲೋಸ್ ಆಗಿದ್ದು ಆ್ಯಂಡ್ ವಿ ಹ್ಯಾವ್ ಬೀನ್ ಕ್ಲೋಸ್ ಫ್ರೆಂಡ್ಸ್ ಫಾರ್ ಮೆನಿ ಇಯರ್ಸ್. ಸೊ ಬಂದಾಗ ನಮಗೆ ಅವಾಗ ಅವನ ಜೊತೆ ಫೈಟ್ ಮಾಡೋಕ್ಕೂ ಈಸಿ ಆಗುತ್ತೆ, ಇಲ್ಲ ಇದು ಮಾಡು ಕರೆಕ್ಟ್ ಆಗಿರೋದು ಅಂತ. ಸೊ ಅದೆಲ್ಲ ಫೈಟ್ ಮಾಡಿ ಆಮೇಲೆ ಒಂದೊಂದ್ಸತಿ ರಮ್ಯಾಗಿ ಮುಂದೆ ಹೋದಾಗ ಇವನ್ ಶಿ ಯೂಸ್ ಟು ಗಿವ್ ಸಮ್ ಸಜೆಷನ್, ವೈ ಡೋಂಟ್ ವಿ ಡೂ ಲೈಕ್ ದಿಸ್. ಎಲ್ರದ್ದು ಮಾತುಕತೆ ಇತ್ತಿದ್ರಲ್ಲಿ, ನಾಟ್ ಓನ್ಲಿ ನಂದೊಬ್ಬಂದೇ ಅಂತಲ್ಲ, ಇವರೊಬ್ಬರದೇ ಅಂತಲ್ಲ, ಇಲ್ಲ ಗುರುದತ್ ಒಬ್ಬರದೇ ಅಂತಲ್ಲ. ಈವನ್ ಡಿ ಬಾಬು ಇರ್ಬೇಕಾದ್ರೂ ವಿ ಯೂಸ್ ಟು ಹ್ಯಾವ್ ದ ಸೇಮ್ ಕಾನ್ವರ್ಸೇಷನ್ ವಿತ್ ಹಿಮ್, ಇದೆಂಗೆ ಅದೇಂಗೆ ಅಂತ. ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಏನಾದ್ರು ನೀವು ಕಾಣಿಸ್ಕೊಂಡಿದ್ದೀರಾ ಫಿಲ್ಮ್ ಅಲ್ಲಿ, ಆರ್ಯನ್ ಅಲ್ಲಿ? ಆಕ್ಷನ್ ಸೀಕ್ವೆನ್ಸ್ ಆಕ್ಷನ್ ಸೀಕ್ವೆನ್ಸ್ ಇಲ್ಲ, ಏನಿಲ್ಲ ನೀವಿರಲ್ಲ. ಓಕೆ, ಆಕ್ಚುಲಿ ಆರ್ಯನ್ ಸಿನಿಮಾದಲ್ಲಿ ಸುಮಾರು ಶೂಟಿಂಗ್ ನ ಒಂದು ಅಂಡರ್ ವಾಟರ್ ಇದೆಲ್ಲ ಶೂಟ್ ಮಾಡಿರೋ ಹಂಗಿದೆ, ಒಂದಷ್ಟು ಸಾಂಗ್ಸ್ ಎಲ್ಲಾನು ಫಿಶಸ್ ಎಲ್ಲ ಇರುತ್ತೆ. ಐ ಥಿಂಕ್ ಸೆಂಟೋಸ್ ಐಲ್ಯಾಂಡ್ ಮಾಡಿದ್ದೀನಿ ಅದು. ಇಟ್ಸ್ ನಾಟ್ ಅಂಡರ್ ವಾಟರ್ ಅಲ್ಲ, ಅದು ಅಂಡರ್ ವಾಟರ್ ತರ ಫೀಲ್ ಇರುತ್ತೆ. ಓಕೆ, ಐ ಥಿಂಕ್
ಪುನೀತ್ ಅವ್ರು ಹಾಡಿರೋ ಹಾಡು ಈ ಸಿನಿಮಾಗೆ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆಗಿದೆ, ಸಿಕ್ಕಾಪಟ್ಟೆ ಹಿಟ್ ಆಗಿದೆ ಕೂಡ. ಸೊ ಆ ಹಾಡಿನ ಬಗ್ಗೆ ಹೇಳೋದಾದ್ರೆ ಐ ಥಿಂಕ್ ಮೋರ್ ಆಫ್ ಸ್ವಲ್ಪ ಡ್ಯಾನ್ಸ್ ಮೂಮೆಂಟ್ಸ್ ಜಾಸ್ತಿ ಫಾಸ್ಟ್ ಡಾನ್ಸ್ ಮೂಮೆಂಟ್ಸ್ ಅಲ್ವಾ? ಚೆನ್ನಾಗಿತ್ತು. ಐ ಥಿಂಕ್ ಯು ಶುಡ್ ಆಸ್ಕ್ ರಮ್ಯಾ ಕೇಳಬೇಕು. ನನಗೆ ಸಿನಿಮಾ ಆಫರ್ ಬಂದಾಗ ಐ ವಾಸ್ ವೆರಿ ಎಕ್ಸೈಟೆಡ್. ಯಾಕಂದ್ರೆ ಆಬ್ವಿಯಸ್ಲಿ ಐ ಅಡ್ಮೈರ್ ಶಿವಣ್ಣ's work. ಈಸ್ ಅ ಗ್ರೇಟ್ ಆಕ್ಟರ್. ಕಲಿಯಕ್ಕೆ ತುಂಬಾ ಇರುತ್ತೆ. ಐ ನೋ ಬಟ್ ಡಾನ್ಸ್ ಮಾಡ್ಬೇಕಂದ್ರೆ ನಂಗೆ ತುಂಬಾ ಹೆದರಿಕೆ ಇತ್ತು ಅಂಡ್ ಐ ವಾಸ್ ನಾಟ್ ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್. ನಾನು 20 ಸತಿ ಡಾನ್ಸ್ ಸ್ಟೆಪ್ಸ್ ನ ರಿಹರ್ಸ್ ಮಾಡಿ ಅದಾದ್ಮೇಲೆ ಐ ಗೆಟ್ ಇಟ್ ರೈಟ್. ಅಂಡ್ ಶಿವಣ್ಣ ಇಸ್ ವೆರಿ ಕೂಲ್. ಸೊ ವಾಟ್ಸ್ ಮೈ ಶಾರ್ಟ್ ಅಂಡ್ ದೆನ್ ಅವ್ರು ಒಂದ್ಸತಿ ತೋರಿಸ್ತಾರೆ, ಓಕೆ ಟೇಕ್ ಅಂದ್ಬಿಡ್ತಾರೆ. ಅಂಡ್ ಐ ಲೈಕ್ ನೋ ಪ್ಲೀಸ್ ವೇಟ್, ಐ ಆಮ್ ಸ್ಟಿಲ್ ಲೈಕ್ ರಿಹರ್ಸಿಂಗ್. ಬಟ್ ಹಿ ಹ್ಯಾಸ್ ಸ್ಟೈಲ್, ಈಸ್ ಅಮೇಸಿಂಗ್. ಬಟ್ ನನಗೆ ಸಿಂಪಲ್ ಸ್ಟೆಪ್ಸ್ ಕೊಟ್ರು ಅಂಡ್ ಐ ಆಮ್ ಜಸ್ಟ್ ಸ್ಟ್ಯಾಂಡಿಂಗ್ ದೇರ್ ಅಂಡ್ ಐ ಆಮ್ ವಾಚಿಂಗ್ ಶಿವಣ್ಣ ಡಾನ್ಸಿಂಗ್. ಸೊ ಚೆನ್ನಾಗಿತ್ತು. ಅಂಡ್ ಜಸ್ಟ್ ವಾಚಿಂಗ್ ಹಿಮ್, ಸುಮ್ಮನೆ ಅವ್ರು ನಿಂತ್ಕೊಂಡು ನೋಡೋದೇನೆ ವಾಸ್ ಲೈಕ್ ಅ ಫೀಸ್ಟ್. ಐ ಮೀನ್ ಈಸ್ ಸಚ್ ಅನ್ ಅಮೇಸಿಂಗ್ ಡಾನ್ಸರ್. ಲಾಟ್ ಆಫ್ ಸ್ಟೈಲ್, ಲಾಟ್ ಆಫ್ ಆಟಿಟ್ಯೂಡ್. ಸೊ ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್ ಐ ಲರ್ನ್, ದಟ್ ಸ್ಟೆಪ್ ಸರಿಗೆ ಬರ್ದಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಮುಖದಲ್ಲಿ ಒಂದು ಎಕ್ಸ್ಪ್ರೆಷನ್ ಕಾನ್ಫಿಡೆಂಟ್ ಆಗಿ ತೋರಿಸಿದ್ರೆ ಐ ಥಿಂಕ್ ಐ ಕ್ಯಾನ್ ಕ್ಯಾರಿ ಇಟ್ ಔಟ್. ಇಬ್ರು ಹಾಡೋದಾದ್ರೆ ಯಾವ ಹಾಡು ಆಡ್ಬೋದು ಆರ್ಯಂದು? ಕನ್ನಡನ ಅಥವಾ? ನನಗಂತೂ ಬರಲ್ಲ. ಒಂದು ಹಾಡು ಮೆಲ್ಲ ತೇಲಿ ಬಂತು, ಲರಲಾಲೇ ಲಲಾಲೇ ತರನಾನೇನೆ ಓ ಮಾಲಾ ಗುರು ಸ್ಟಾಪ್ ಇಟ್ ಮ್ಯಾನ್. ತುಂಬಾ ಇಷ್ಟ ಆ ಸಾಂಗ್ ಇಷ್ಟ. ಯಾಕೆ ಶಿವಣ್ಣ ಹಾಡ್ತಾ ಇಲ್ಲ ಈಗ? ತುಂಬಾ ಮೊದ್ಲೆಲ್ಲ ಹಾಡ್ತಾ ಇದ್ರಿ, ಎಲ್ಲ ಸಿನಿಮಾಗಳಿಗೆ ಒಂದಾದ್ರು. ಅಂಡ್ ಐ ಡೋಂಟ್ ಟು ಬಿ ಕಾಂಪಿಟೇಷನ್ ಫಾರ್ ಮೆನಿ ಬಿಗ್ ಸಿಂಗರ್ಸ್. ಯಾಕಂದ್ರೆ ಪಾಪ ಇವರು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಸಿಂಗರ್ಸ್ ಇಲ್ಲ, ಅವ್ರಿಗೆ ನಾವು ಅದನ್ನ ತಗೊಂಬಿಟ್ರೆ ಹೆಂಗೆ? ಬಟ್ ಒಂದ್ ಸಿನಿಮಾದಲ್ಲಿ ಒಂದು ಹಾಡು ಸ್ಟಾರ್ ಇರ್ಬೇಕು ಅನ್ನೋದು ಫ್ಯಾನ್ಸ್ ಡಿಮ್ಯಾಂಡ್ ಅಲ್ವಾ? ಬಟ್ ಸ್ಟಿಲ್ ಇಫ್ ಇಟ್ ಇಸ್ ಕಂಫರ್ಟಬಲ್ ಐ ಕ್ಯಾನ್ ಸಿಂಗ್. ಐ ಡೋಂಟ್ ವಾಂಟ್ ಟು ಸ್ಪಾಯಿಲ್ ಮೈ ಸಾಂಗ್. ಯಾಕಂದ್ರೆ ನಾನು ವೆರಿ ಗುಡ್ ಸಿಂಗರ್ ಅಲ್ಲ, ಬಟ್ ಐ ಕ್ಯಾನ್ ಸಿಂಗ್ ಓನ್ಲಿ ಕಂಫರ್ಟಬಲ್. ನನ್ನ ವಾಯ್ಸ್ಗೆ ಏನು ಕಂಫರ್ಟ್ ಇದೆ ಅದು ನಾನು ಆಡ್ತೀನಿ. ಸುಮ್ಮನೆ ಗೊತ್ತಿಲ್ಲದಿರೋ ಕೆಲಸಕ್ಕೆಲ್ಲ ಕಾಲಿಟ್ಟು ಅದನ್ನೆಲ್ಲ ಕೆಡ್ಸ್ಕೊಳಕ್ಕೆ ನಾನು ಇಷ್ಟಪಡಲ್ಲ. ಎಸ್ ಸರ್, ಎಸ್ ಸರ್. ಆಕ್ಚುಲಿ ನಿಮ್ಗೆ ಆರ್ಯನ್ ಸಿನಿಮಾನ ನೀವು ಒಂದ್ ಕಡೆ ರಾಜಕೀಯದಲ್ಲಿ ಇದ್ರೂ ಕೂಡ ನಿಮ್ಗೆ ಟಚ್ ಅಲ್ಲಿ ಸಿನಿಮಾ ಫೀಲ್ಡ್ಗೆ ಟಚ್ ಅಲ್ಲಿ ಇಟ್ಟಿದ್ದು ಆರ್ಯನ್ ಅಂತಾನೆ ಅನ್ಸುತ್ತೆ. ಅದು ನಡುವೆ ಬಂದು ಸಾಂಗ್ ಶೂಟಿಂಗ್ ಕೂಡ ಮಾಡಿ ಹೋದ್ರಿ, ಪ್ರೆಸ್ ಮೀಟ್ ಅಟೆಂಡ್ ಮಾಡಿದ್ರಿ. ಅದಾದ್ಮೇಲೆ ನೆಕ್ಸ್ಟ್ ಹಂಗೆ ಈಗ ನೆಕ್ಸ್ಟ್ ದೊಡ್ಡ ಮನೆ ಹುಡುಗ ಅಂತ ಹೇಳ್ಬಿಟ್ಟು ರಮ್ಯಂಗೆ ಅಲ್ಲ, ಎಗೈನ್ ಏನಂದ್ರೆ ಸಿನಿಮಾ ಇನ್ನು ಮುಂದೆ ಮಾಡ್ತಾರೋ ಇಲ್ವೋ ಅಂತ ಅನ್ಕೊಂಡಿದಂತೆಲ್ಲ ಫ್ಯಾನ್ಸ್ಗೆ ಎಗೈನ್ ಒಂದು ಗುಡ್ ನ್ಯೂಸ್ ಸಿಕ್ತು ಅಂತ ಅನ್ಸುತ್ತೆ ಅಲ್ವಾ? ವಿತ್ ಅಪ್ಪು ಅಗೇನ್. ಐ ಥಿಂಕ್ ಇಟ್ಸ್ ಟು ಪ್ರಿಮೆಚೂರ್ ಟು ಕಾಮೆಂಟ್. ಈಗಲೇ ಹೇಳೋದು ಬೇಡ. ನಾನು ಬರೀ ಔಟ್ಲೈನ್ ಕೇಳಿದ್ದೀನಿ ಸ್ಕ್ರಿಪ್ಟ್. ಆ್ಯಂಡ್ ಈ ವಾರದಲ್ಲಿ ನಾನು ಮತ್ತೆ ಸೂರ್ಯ ಅವ್ರನ್ನ ಮೀಟ್ ಮಾಡ್ತೀನಿ. ಪೂರ್ತಿ ಸ್ಕ್ರಿಪ್ಟ್ ನಾನು ಕೇಳಬೇಕು ಆ್ಯಂಡ್ ಎಸ್ಪೆಷಲಿ ನನ್ನ ಕ್ಯಾರೆಕ್ಟರ್ ನಾನು ಬರೀ ಔಟ್ಲೈನ್ ಕೇಳಿದ್ದೀನಿ. ಇಟ್ಸ್ ಕ್ವೈಟ್ ನೈಸ್. ಸೊ ಅದಾದಮೇಲೆ ಐ ಥಿಂಕ್ the producer should actually announce. I think ಆಗಸ್ಟ್ ತಿಂಗಳಲ್ಲಿ ಖುಷಿ ಆಗ್ಲಿಕ್ಕೆ ಶಿವಣ್ಣಂಗೆ ಎರಡೆರಡು ರೀಸನ್ ಇದೆ. ಒಂದು ಆರ್ಯನ್ ರಿಲೀಸ್, ಇನ್ನೊಂದು ಅವ್ರ ಮಗಳ ಒಂದು ನಿಶ್ಚಿತಾರ್ಥ ಇದೆ ಅಂತ ಹೇಳೋದು. ಸೊ ಯಾರು ಡೆಫಿನೆಟ್ ಆಗಿ ಅನ್ಕೊಳ್ಳಲ್ಲ ಶಿವಣ್ಣಂಗೆ ಮದ್ವೆ ಆಗೋ ಮಗಳಿದಾಳ ಅಲ್ವಾ? ಸೊ ಏನ್ ಹೇಳ್ತೀರಾ ಈ ಖುಷಿ ಸಂದರ್ಭದಲ್ಲಿ? ಎವ್ರಿಥಿಂಗ್ ಇಸ್ ಅಂದ್ರೆ ಹ್ಯಾಪಿನೆಸ್ ಕೊಡೋದು ಅಭಿಮಾನಿಗಳೇ. ಕರೆಕ್ಟ್. ಈ ರಿಲೀಸ್ ಆಗಿ ಪಿಕ್ಚರ್ ಹೆಂಗಿದೆ ಅಂತ ಇದು ಮಾಡೋದು. ಬಟ್ ಸ್ವಲ್ಪ ಕಾನ್ಫಿಡೆಂಟ್ ಆಗಿದೆ ಪಿಕ್ಚರ್. ಯಾಕಂದ್ರೆ ಇಟ್ ಇಸ್ ಗಾಟ್ ಅ ವೆರಿ ಡಿಫ್ರೆಂಟ್ ಸ್ಟೈಲ್ ಆಫ್ ಫಿಲ್ಮ್. ಮಾಮೂಲಿ ಶಿವಣ್ಣನ ಸಿನಿಮಾ ಥರ ಹೋಗಿ ನೋಡಬೇಡಿ. 100% ಯು ವಾಚ್ ಇಟ್ ಆಸ್ ಅ ಸಬ್ಜೆಕ್ಟ್ ಅಂಡ್ ದ ವೇ ದೇ ಆರ್ ಪಿಕ್ಚರೈಸ್ ಅಂಡ್ ದ ವೇ ದ ಪ್ರೊಡ್ಯೂಸರ್ ಆಫ್ ಸ್ಪೆಂಟ್. ಹಾನೆಸ್ಟಾಗಿ ಎಷ್ಟೇ ಎಲ್ಲರ ಆರ್ಟಿಸ್ಟ್ ಪರ್ಫಾರ್ಮೆನ್ಸು ಅಷ್ಟೇ. ಇದ್ರ ಮೇಲೆ ರಮ್ಯ ಅವ್ರು ಇರ್ಬೋದು, ಶರತ್ ಬಾಬು ಇರ್ಬೋದು, ಸುಮಿತ್ರಮ್ಮ ಇರ್ಬೋದು, even my daughter and Bullet Prakash, and this baby in the movie Mogu character ಮಾಡಿದ ಒಂದು ಹುಡುಗಿ, and Raghu Mukherjee. So everybody has done their job very well. I think it will make a good package ಅಂತ ಅನ್ಸುತ್ತೆ. That's one thing. And third Sunday my little baby is getting engaged. So my little baby is getting engaged. Always she is my little baby only. ಯಾಕಂದ್ರೆ ಇವತ್ತು ನಾನು ಏನಾದರೂ ಅವಳ ಮೊಬೈಲ್ನ ರಿಂಗ್ ಮಾಡಿದ್ರೆ ಐ ಹ್ಯಾವ್ ದ ಸೇಮ್ ನಿಶುದ್ ಹಳೆ ಫೋಟೋ ಹಾಕಿದ್ದೀನಿ ಹೊರತು ಅವಳು ಹೊಸ ಫೋಟೋ ಹಾಕಿಲ್ಲ. ಯಾವುದು? ಸಣ್ಣ ಮಗುದ? ಸಣ್ಣ ಮಗುದು. ಓಕೆ. ಸಣ್ಣ ಮಗು ಫೋಟೋನ ಹಾಕಿದ್ದ ಅವಾಗ. ಅವಳದು ಏನಂತ ಕರಿತೀರಾ ನಿರುಪಮಾಗೆ? ನಿಶು ಅಂತ. ನಿಶು ಯೂಶಲಿ ಐ ಕಾಲ್ ಹರ್ ನಿಶು. ಸೊ ಶಿ ಇಸ್ ಆಲ್ವೇಸ್ ಸ್ಪೆಷಲ್ ಟು ಮೀ. ಅಂಡ್ ಇಲ್ಲಿ ಕಾಣಲ್ಲ ಫೋಟೋ. ಇದು ದೊಡ್ಡದು ಫೋಟೋ. ಇಲ್ಲ ಇದು ಇದ್ರ ಕಾಟ ಬರಲ್ಲ. ತುಂಬಾ ಚಿಕ್ಕದಿದೆ. ಲೈವ್ ಶಿವಣ್ಣ
ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಏನಿದೆ ಯಾಕೆ ಮಗಳ ವಿಷಯ, ಖುಷಿ ವಿಷಯ. Yes. ಅವ್ರು ನೋಡ್ತಾ ಇರ್ತಾರೆ I think ಟಿವಿಲಿ ಹೇಳ್ತಾ ಇರ್ತಾರೆ ತುಂಬಾ ಪಾಪ ದಿವ್ಸ ಜಾಸ್ತಿ ಆದ್ಮೇಲೆ ಒಂದು- ಮಾತಾಡ್ಕೋಬೇಡ ಅದ್ರ ಬಗ್ಗೆ ಅಂತ. But ಅದು ವಿ ಕಾಂಟ್ ಹತ್ರ ಬಂದ್ಬಿಡ್ತು, ಇನ್ನೇನ್ ಸ್ವಲ್ಪ ದಿನನೇ ಇದೆ. Yeah. ಸೊ ಹೆಂಗ್ ನಡೀತಾ ಇದೆ ತಯಾರಿ ಎಲ್ಲ? ಸಿನಿಮಾದೊಂದ್ ಕಡೆ, ಮನೇಲಿ Are you a possessive dad? ಆಫ್ ಕೋರ್ಸ್ See. ಆಫ್ ಕೋರ್ಸ್ ಎಸ್. ರಮ್ಯಾ ಅವ್ರ ಗುಡ್ ನ್ಯೂಸ್ ಯಾವಾಗ ಕೊಡ್ತಾರೆ ಹಂಗಾದ್ರೆ? What good ಕೋಪ ಬರ್ತಾ ಇದೆ. ಮದ್ವೆ No. ಯಾವ ಕಾಲದಲ್ಲಿ ಏನೇನ್ ಆಗ್ಬೇಕು ಅದು ಖಂಡಿತ ಆಗೇ ಆಗುತ್ತೆ. Thank ಅದು you, ಅವ್ರಿಗೂ ಶಿವಣ್ಣ. ಆಗುತ್ತೆ. ಆದಾಗ ನಾವು ಹೋಗ್ತೀವಿ, Yes. ನಾವು 100% ಬರ್ತೀವಿ. ನಾವು ವಿಶ್ ಮಾಡ್ತೀವಿ ಒಳ್ಳೇದಾಗ್ಲಿ ಎಲ್ರಿಗೂ ಅಂತ. 100%. ಸೊ ಆರ್ಯನ್ ಸಿನಿಮಾದ ಟೈಟಲ್ ಯಾರದ್ದು ಒಂದು ಸಜೆಷನ್? ಆರ್ಯನ್ ಅಂತ ಹೇಳ್ಬೇಕು. ಐ ಥಿಂಕ್ ಡಿ ಬಾಬು ಅವರೆಲ್ಲ ಸೆಟ್ ಮಾಡಿ. ಅವ್ರದ್ದೇ ಸಬ್ಜೆಕ್ಟ್ ಸೆಲೆಕ್ಷನ್ ಕೂಡ ಅವರದ್ದೇ. ಓಕೆ, ನಿಮ್ಮ ಆಕ್ಚುಲಿ ನಾವು ಅನ್ಕೊಂಡಿದ್ದು ಬೇರೆ, ಅಂದ್ರೆ ಒಂದು ರನ್ನಿಂಗ್ ಇರೋದ್ರಿಂದ ನನ್ನ ಮೈಂಡ್ಲಿ ಬೇರೆ ಇತ್ತು. ಬಟ್ ಆಕ್ಚುಲಿ ಅವ್ರಿಗೆ ದೇ ವಾಂಟೆಡ್ ಅ ನೇಮ್. ಆಕ್ಚುಲಿ ನಾನು ಅನ್ಕೊಂಡೆ ಸಾರಂಗ ಗೊತ್ತಲ್ಲ, ಸಾರಂಗ ಇಟ್ಸ್ ಅನ್ ಡಿಯರ್ ತರ. ಆಕ್ಚುಲಿ ಡಿಯರ್ ರನ್ಸ್ ವೆರಿ ಫಾಸ್ಟ್. ಸಾರಂಗ ಅಂತ ಹೇಳೋಣ. ಬಟ್ ಸಿನ್ಸ್ ಹೀರೋಯಿನ್ ಇದು ಕ್ಯಾಡ್ ಬಂದ್ ಅಥ್ಲೀಟ್ ಇದೆ, ಸೊ ಕಾಮನ್ ಆಗಿ ಹಂಗೆ ಸಾರಂಗಿ ಅಂತ ಹೇಳಕ್ಕಾಗಲ್ಲ, ಅದಕ್ಕೋಸ್ಕರ ಸೊ ವಿ ಥಾಟ್ ಲೈಕ್ ದಿಸ್. ಓಕೆ, ಆರ್ಯನ್ ನೀ ಅಂತ ಹೇಳಕ್ಕೂ ಆಗಲ್ಲ. ಆರ್ಯನ್ No, but ಕೋಚ್ ಇಂದ ತಾನೇ, ಆರ್ಯನ್ ಇಂದ ತಾನೇ ಅವಳು ಡ್ರೀಮ್ಸ್ ನ ಫುಲ್ಫಿಲ್ ಮಾಡೋದು. ಸೊ ಇಟ್ಸ್ ಓನ್ಲಿ ಆಪ್. 100%. ನಿಮ್ಮ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಹೇಳೋದಾದ್ರೆ ಯಾವ ತರ ಹುಡುಗಿ ಅಥ್ಲೀಟ್ ಕ್ಯಾರೆಕ್ಟರ್ ಹೇಗಿದೆ? ಶಿ ಈಸ್ ಬೇಸಿಕ್ಲಿ ತುಂಬಾ ಪ್ಯಾಷನೆಟ್ ಆ್ಯಂಡ್ ಅವ್ಳಿಗೊಂದು ಗುರಿ ಏನಂದ್ರೆ ಒಂದು ಅವ್ರ ಕಂಟ್ರಿಗೆ ಒಂದು ಗೋಲ್ಡ್ ಮೆಡಲ್ ಗೆಲ್ಬೇಕಂತ ಅವ್ಳಿಗೆ ತುಂಬ ಆಸೆ. ಬಟ್ ಶಿ ಸ್ಟಬರ್ನ್ ಆಸ್ ವೆಲ್. ಬಟ್ ಎಲ್ಲೋ ಮದುವೆ ಆದಮೇಲೆ ಅವಳ ಗುರಿದ ಬಗ್ಗೆ ಎಲ್ಲ ಅವಳು ಯೋಚನೆ ಮಾಡೋಕ್ಕೆ, ಐ ಮೀನ್ ಶಿ ಲೂಸಸ್ ಇಂಟ್ರೆಸ್ಟ್ ಬೇಸಿಕ್ಲಿ. ಬಟ್ ಇವ್ರು ಬಂದ ಮೇಲೆ ಹಿ ಟ್ರೈಸ್ ಟು ಇನ್ಸ್ಟಿಲ್ ದಟ್ ಇಂಟ್ರೆಸ್ಟ್ ಅಗೇನ್ ಆ್ಯಂಡ್ ಮತ್ತೆ ಅವಳಿಗೆ ಕೋಚ್ ಮಾಡಿ ಅವಳ ಡ್ರೀಮ್ಸ್ನ ಫುಲ್ಫಿಲ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಬಟ್ ದ್ಯಾಟ್ಸ್ ಜಸ್ಟ್ ಅಷ್ಟೇ ಅವ್ರ ಕ್ಯಾರೆಕ್ಟರ್ ಬಗ್ಗೆ. ಐ ಮೀನ್ there's not really much to describe other than the fact that she's very passionate about what she does. ಐ ಥಿಂಕ್ ಈ ಶೂಟಿಂಗ್ ನಡೀತಿರ್ಬೇಕಾದ್ರೆ ಸಿಂಗಾಪುರಲ್ಲಿ ರಾಗಣ್ಣ ಕೂಡ ಬಂದಿದ್ರು ಅಂತ ಅನ್ಸುತ್ತೆ. ಇಟ್ ವಾಸ್ ವಂಡರ್ಫುಲ್. ಇದು ಏನು ಆ ಟೈಮಲ್ಲಿ ಎಲ್ಲ ನಿಮ್ಮ ಶೂಟಿಂಗ್ ಸೆಟ್ ಅಲ್ಲೇ ಎಲ್ಲರೂ ಇಡೀ ಫ್ಯಾಮಿಲಿನೂ ಕೂಡ ಇತ್ತು. Everybody was there and then he came for something else, Papa. But still he enjoyed. Yeah. Even we enjoyed. I think everything went on well and now today is good. He's making a good health also now. Touch wood. ಎಸ್. ಸೊ ಆರ್ಯನ್ ಸಿನಿಮಾದ ಫೈನಲ್ ವರ್ಡ್ಸ್ ಏನೊಂದು ಜನಕ್ಕೆ ಮುಖ್ಯವಾದಂತಹ ಒಂದು ಅಟ್ರಾಕ್ಷನ್ಸ್ ಅಥವಾ ಹೈಲೈಟ್ಸ್ ಅನ್ನೋದಾದ್ರೆ ಸಿನಿಮಾದಲ್ಲಿ ಏನು ಇದು I ಮಾಡ್ಬೋದು? think good songs and storyline is not tale kedskonga storyline. It's a very simple storyline. I think people will sit and enjoy. Comedy nu ide and ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲೂ ಬರೋಂಥ ಒಂದು ಇದು ಬಂದಾಗ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಟ್ರ್ಯಾಕ್ನ ನಾವು ಯುಟಿಲೈಸ್ ಮಾಡಬೇಕು. ಆ ಟ್ರ್ಯಾಕ್ಲಿ ಏನೇನೋ ಬರುತ್ತೆ, ಹರ್ಡಲ್ಸ್ಗೆ ಬರುತ್ತೆ, ಆ ಹರ್ಡಲ್ಸ್ ದಾಟ್ಕೊಂಡು ಹೋಗೋಣ ಬರೀಲ್ ಮನುಷ್ಯ. ಬೇಸಿಕ್ ಕಥೆ ಇದ್ರಲ್ಲಿ ಅಡಗಿದೆ. ಐ ಥಿಂಕ್ ಎವ್ರಿಬಡಿ ವಿಲ್ ಎಂಟರ್ಟೈನ್ಮೆಂಟು ಇದೆ. ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲೂ ನೋ ವಲ್ಗ್ಯಾರಿಟಿ, ನಥಿಂಗ್. ವೆರಿ ಡೀಸೆಂಟ್ ಸಾಂಗ್ಸ್, ವೆರಿ ಡಿಗ್ನಿಫೈಡ್ ಸೀನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸಸ್. ಎಲ್ಲರೂ ನಾನು ನೋಡಿರೋರ್ಗು ಎವ್ರಿಬಡಿ ಎಸ್ ಪರ್ಫಾರ್ಮ್ ವೆರಿ ವೆಲ್. ಯೂಶಲಿ ಇದು ಶಿವಣ್ಣನ ಸಿನಿಮಾ ಇಲ್ಲ, ಇದು ರಮ್ಯಾ ಅವ್ರ ಸಿನಿಮಾ ಅಂತಾರೆ, ಇದು ಯಾರ ಸಿನಿಮಾನೂ ಅಲ್ಲ, ಇಟ್ಸ್ ಆರ್ಯನ್ ಸಿನಿಮಾ. Actually ಅದು ಎಲ್ಲರೂ ಬಂದು ಆರ್ಯನ್ಗೆ ಒಂದು ಡೆಕೋರೇಟಿವ್ ನಿಂತ್ಕೊಂಡು and they have decorated ಆರ್ಯನ್ ಅಷ್ಟೇ. ಬಟ್ ಅದೊಂದು ಮಾತಿದೆ ಆಕ್ಚುಲಿ, ಏನು ಹೀರೋಯಿನ್ಸ್ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಲ್ಲಿ ಜಸ್ಟ್ ಒಂದು ಗ್ಲಾಮರ್ ಪಾಯಿಂಟ್ ಆಗಿನೋ ಅಥವಾ ಒಂದು ಇದು ಮಾತ್ರ ಇರುತ್ತೆ, ಅಷ್ಟೊಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಸಿಗಲ್ಲ ಅನ್ನೋಂಥ ಮಾತಿದೆ. ಬಟ್ ಆ ವಿಷಯದಲ್ಲಿ ರಮ್ಯಾ ಅದೃಷ್ಟವಂತೆ ಅಂತ ಅನ್ಸುತ್ತೆ ಅಲ್ವಾ? ಒಳ್ಳೆ ಪರ್ಫಾರ್ಮೆನ್ಸ್ಗೆ ಯಾವಾಗಲೂ ನಿಮಗೆ ಒಳ್ಳೆ ಇಂಪಾರ್ಟೆನ್ಸ್ ಇರುವಂಥ ರೋಲ್ಸ್ ಸಿಗುತ್ತಲ್ವಾ? ಇಲ್ಲಾಂದ್ರೆ ನಾನು ಮಾಡಲ್ವಲ್ಲ. It has to be something for me. ಇಲ್ಲಾಂದ್ರೆ you have to utilize ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ನಿಮಗೆ. ಸೊ ಯು ಹ್ಯಾವ್ ಟು ಮೇಕ್ ಅ ಡಿಫ್ರೆನ್ಸ್ ಆ್ಯಂಡ್ ಒಂದು ಒಳ್ಳೆ ಅವಕಾಶ ಸಿಕ್ಕಿರುತ್ತೆ ನಿಮಗೆ. ಲೈಕ್ ನಾನು ಸಂಜು ವೆಡ್ಸ್ ಗೀತಾ ಆಗಿರಲಿ, ಆರ್ಯನ್ ಸಿನಿಮಾ ಆಗಿರಲಿ, ಏನೋ ಒಂದು ಮೆಸೇಜ್ ಹೋಗಬೇಕು ಹುಡುಗಿರ್ಗಳಿಗೆ, ನಾವು ಒಂದು ಸ್ಫೂರ್ತಿ ಕೊಡಬೇಕು. ಸೊ ದ್ಯಾಟ್ ಇಸ್ ಮೈ ಇಂಟೆನ್ಷನ್. ಸೊ ನಂಗೆ ಆ ಥರ ಸ್ಕ್ರಿಪ್ಟ್ಗಳು ಸಿಕ್ಕದೆ ಹೋದರೆ ಐ ಮೀನ್ ಐ ಡೋಂಟ್ ಹ್ಯಾವ್ ಟು ಡೂ ಇಟ್ ಅಲ್ವಾ? ಸೊ ಆ ರೀತಿಲಿ ಇದು ಕೂಡ ಅಂಥದ್ದೇ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಅಂತ ಅನ್ಸುತ್ತೆ ಅಲ್ವಾ? ಸೊ ಫೈನಲ್ ವರ್ಡ್ಸ್ ಆಡಿಯನ್ಸ್ಗೆ ಏನು ಹೇಳ್ತೀರಾ ಆರ್ಯನ್ ಬಗ್ಗೆ? ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಖಂಡಿತವಾಗ್ಲೂ ಜನ ಇಷ್ಟಪಡ್ತಾರೆ. ಶಿವಣ್ಣ ಅವ್ರು ಹೇಳ್ದಂಗೆ ದಿಸ್ ಲಾಟ್ ಆಫ್ ಎಂಟರ್ಟೈನ್ಮೆಂಟ್ ಇನ್ ದ ಫಿಲ್ಮ್ ಆ್ಯಂಡ್ ಪ್ಲಸ್ ಸ್ಪೋರ್ಟ್ಸ್. ಇವಾಗ ರೈಟ್ ನಾವು ಕಾಮನ್ವೆಲ್ತ್ ಗೇಮ್ಸ್ ಗೋಯಿಂಗ್ ಆನ್, ವರ್ಲ್ಡ್ ಕಪ್ ಫುಟ್ಬಾಲ್ ಕೂಡ ಈಗ ತಾನೇ ಮುಗೀತು ಆ್ಯಂಡ್ ಸ್ಪೋರ್ಟ್ಸ್ ಫಿಲ್ಮ್ಸ್ ಬರೋದು ಬಹಳ ಕಡಿಮೆ. ಅಂಥದ್ರಲ್ಲಿ ಶಿವಣ್ಣನೇ ಎಲ್ಲ ಸ್ಪೋರ್ಟ್ಸ್ ಫಿಲ್ಮ್ ಮಾಡಿದ್ದಾರೆ ಅನ್ಸುತ್ತೆ. ಆ್ಯಂಡ್ ಐ ಥಿಂಕ್ ಅಪ್ಪು ಡಿಡ್ ಒನ್ ಬಾಕ್ಸಿಂಗ್ ಮೂವಿನಾ? ಹಲೋ
Appu did one Hello, boxing Nishi, I'm movie, in, right? I this think one. he did one movie. I think it was called Mayura, right? I think so. Yes. ಅವನ್ ಒಂದ್ cinema ಇದ್ರಲ್ಲಿ ಮಾಡಿದ್ರು. Yeah. ಹಾ, So sports this is a person sports ಆಗಿ based ಮಾಡಿದ್ರು. film and I think people will go and enjoy it. ಆ ಥ್ರಿಲ್ ಫ್ಯಾಕ್ಟರ್ ಬರುತ್ತಲ್ಲ ಸ್ಪೋರ್ಟ್ಸ್ ಅಲ್ಲಿ ಗೆಲ್ತಾರೋ ಇಲ್ವೋ and watching that this thing ಆ ಎಕ್ಸೈಟ್ಮೆಂಟ್ ಸಿಗುತ್ತೆ ನಮಗೆ. 100% Yeah. ಸಿಗುತ್ತೆ. Yes. Thank you, Shivana. Thank you so much. Thank you, Ramya. Thank you so much for you. joining us. Thanks. ಇದು ಆರ್ಯನ್ ಸಿನಿಮಾದ ವಿಶೇಷತೆ. ನಿಜವಾಗ್ಲೂ ಆರ್ಯನ್ ಸಿನಿಮಾ ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಹೋಗಿ ಎಂಜಾಯ್ ಮಾಡಬಹುದು. ಕನ್ನಡದಲ್ಲಿ ತುಂಬಾ ಕಡಿಮೆ ಸ್ಪೋರ್ಟ್ಸ್ ಸಿನಿಮಾಗಳು ಬಂದಿದೆ. ಅದರಲ್ಲಿ ಆರ್ಯನ್ ಸಿನಿಮಾ ಕೂಡ ಒಂದು ಅಂತ ಹೇಳ್ತಾ ಇದೆ ಟೀಮ್. ಆರ್ಯನ್ ಸಿನಿಮಾದ ಹಾಡನ್ನ ನೋಡ್ಕೊಳ್ತಾ ರಮ್ಯಾ ಶಿವ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.